ದಯಮಾಡಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರು ಈ ದುಂಡು ಮೇಲಿನ ಸಭೆಯ ಕುರಿತು ಮಾತಾಡಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯ ಎಲ್ಲ ನನ್ನ ಹಿರಿಯ ಗೌರವಾನ್ವಿತ ಪದಾಧಿಕಾರಿಗಳೇ ಮತ್ತು ನೆರೆದಿರತಕ್ಕಂಥ ಎಲ್ಲ ಮೋಸ್ಟ್ ಇಂಟೆಲಿಜೆಂಟ್ ಅಂಡ್ ಆಕ್ಟಿವ್ ಅಡ್ವೊಕೇಟ್ಸ್ ಆ್ಯಂಡ್ ನನ್ನ ಸಮಾಜದ ಕೆಲವರು ಬಂಧುಗಳಿದ್ದೀರ ಹಾಗೂ ಮುಖ್ಯವಾಗಿ ಮಾಧ್ಯಮದವರೇ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಆಗಸ್ಟ್ 1, 2024 ಬಂತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ 1 ವರ್ಷಗಳ ಕಾಲ ನಿರಂತರವಾಗಿ ಅಡ್ವೊಕೇಟ್ಸ್ಗಳು ಸಕ್ರಿಯವಾಗಿ ಭಾಗವಹಿಸಿದೆ. ಅದರಲ್ಲೂ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯಿಂದ ಆಗಸ್ಟ್ 3ನೇ ತಾರೀಕಿಗೆ ನಾವು ಪ್ರೆಸ್ ಮೀಟ್ ಮಾಡ್ತೀವಿ. ಈ 1 ವರ್ಷದ ಹೋರಾಟ ಏನ್ ಮಾಡಿದೀವಿ, ಆ ಹೋರಾಟಕ್ಕೆ ನಿಮ್ಮೆಲ್ಲರಿಗೂ ಇವತ್ತು ಒಂದು ಅಭಿನಂದನೆ ಸಲ್ಲಿಸಬೇಕು ಅನ್ನೋದಕ್ಕೆ ಈ ದುಂಡು ಮೇಜಿನ ಸಭೆ ಕರೆದಿರುತ್ತದೆ. ಇದು ಯಾವುದೇ ಕಾರಣಕ್ಕೂ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದಂತ ವಿಚಾರಕ್ಕೆ ವಿಜಯೋತ್ಸವ ಅಲ್ಲ. ಬಹಳ ಸ್ಪಷ್ಟವಾಗಿರಲಿ ಈ ವಿಚಾರ ಮಾತ್ರ, ಇದು ವಿಜಯೋತ್ಸವದ ಕಾರ್ಯಕ್ರಮ ಅಲ್ಲ. ಸರ್ಕಾರ ಮಾಡಿದಂತ ಆದೇಶ ಏನಿದೆ 25/8/2025 ಅದು ಮಾದಿಗರಿಗೆ ಅನುಕೂಲವಾಗಂತ ಪೂರಕವಾದಂತ ಆದೇಶನ ಅಥವಾ ಸರ್ಕಾರ ಮಾದಿಗರಿಗೆ ಮರಣ ಶಾಸನದ ನಿರ್ದೇಶನ ಮಾಡಿದ್ಯಾ ಅಂತ ಆರ್ಡರ್ ಮಾಡಿದ್ಯಾ, ಇವತ್ತು ಚರ್ಚೆ ಮಾಡೋಣ ಅದನ್ನ. ಯಾಕಂದ್ರೆ ನಮಗಿಲ್ಲಿ ಮೊದಲನೇ ದಿನ ಅಂತ ಹೇಳ್ತಾ ಇದೀವಿ, ಇವತ್ತು ಮತ್ತೆ ಅದನ್ನ ಇನ್ನೊಂದ್ಸರಿ ಹೇಳ್ತೀವಿ. ಈ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಯಾವ ಪೊಲಿಟಿಕಲ್ ಪಾರ್ಟಿ ಔಟ್ಫಿಟ್ ಅಲ್ಲ, ಯಾವ ಗುಂಪಿನ ಪರ ಇಲ್ಲ, ಯಾವ ವ್ಯಕ್ತಿಗಳ ಪರ ಇಲ್ಲ. ನಮ್ಮ ಕೆಲಸ ಏನಪ್ಪಾ ಅಂತ ಅಂದ್ರೆ ನ್ಯಾಯಯುತವಾಗಿ ಮಾದಿಗ ಸಮಾಜಕ್ಕೆ ಒಳ್ಳೇದಾಗ್ತಾ ಇದೆಯಾ ಕೆಟ್ಟದಾಗ್ತಾ ಇದೆ, ಯಾವ ರೀತಿಯಲ್ಲಿ ದಿಕ್ಕು ತಪ್ಪಿಸ್ತಾ ಇದೆ, ಯಾವ ರೀತಿಯಲ್ಲಿ ಒಳ್ಳೇದಾಗ್ತಾ ಇದೆ, ಇದನ್ನೆಲ್ಲ ವಿಮರ್ಶೆ ಮಾಡಿ ಸಮಾಜದ ಗಮನಕ್ಕೆ ತರಂತದೆ ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯ ಮುಖ್ಯ ಉದ್ದೇಶ. ಅದು ಬಹುಶಃ ಎಲ್ಲರೂ ಕೂಡ ಒಪ್ತೀರಾ ಅದನ್ನ ಅಂತ ಅನ್ಕೋತೀನಿ. ನೋಡಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋಕ್ಕಿಂತ ಮೊದಲೇನೆ ನಮ್ಮ ರಾಜ್ಯದಲ್ಲಿ ಎಂಪೆರಿಕಲ್ ಡಾಟಾ ಒಳಗೊಂಡಂತ 2 ಆಯೋಗದ ವರದಿಗಳಿತ್ತು. ಒಂದು AJ ಸದಾಶಿವ ಅವ್ರದ್ದಿತ್ತು, ಇನ್ನೊಂದು ಮಾಧುಸ್ವಾಮಿ ಕಮಿಟಿ ವರದಿ ಇತ್ತು. ಪರಿಶಿಷ್ಟರಿಗೆ ಸೀಮಿತವಾಗಿರೋದು ಮಾತಾಡ್ತಾ ಇದ್ದೀನಿ, ಬೇರೆ ಬೇರೆ ವರದಿಗಳಿತ್ತು, ಅದ್ರ ಬಗ್ಗೆ ಹೋಗ್ತಾ ಇಲ್ಲ ನಾನು. ನಂತರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಕೂಡ ಆಯಿತು. ಸುಪ್ರೀಂ ಕೋರ್ಟ್ ಹೇಳದಂಥದ್ದು ಏನು ಅಂತ ಅಂದ್ರೆ, ಪರಿಶಿಷ್ಟ ಜಾತಿ ಒಳಗಡೆ ಯಾವ್ಯಾವ ಜಾತಿ, ಮೂಲ ಜಾತಿ ಮತ್ತು ಸಂಬಂಧಿತ ಜಾತಿಗಳು ಹಿಂದುಳಿದಿದೆ ಅಂತಂತ ಜಾತಿಗಳನ್ನ ಅವರ ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಿ, ಅದು ಸಂವಿಧಾನ ಆರ್ಟಿಕಲ್ 341 ಉಲ್ಲಂಘನೆ ಆಗಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದ್ರಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಅರ್ಥ ಸರಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ಮುಂದೆ ಏಕೈಕ ಸಮಸ್ಯೆ ಇದ್ದಂಥದ್ದು, ಎಲ್ಲರೂ ಹೇಳ್ತಿದ್ದಂಥದ್ದು, ಅದರಲ್ಲೂ ಮುಖ್ಯವಾಗಿ ವಲಯ ಸಮಾಜದ ಅಗ್ರಗಣ್ಯ ರಾಜಕೀಯ ನಾಯಕ ಹೇಳ್ತಿದ್ದದ್ದು, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರದಲ್ಲಿ ಮಾದಿಗರು ಮತ್ತು ವಲಯರು ಸೇರ್ಬಿಟ್ಟಿದ್ದಾರೆ, ಅವ್ರನ್ನ ಬೇರ್ಪಡಿಸದೆ ನಾವ್ ಹೆಂಗೆ ಒಳ ಮೀಸಲಾತಿ ಜಾರಿ ಮಾಡಕ್ಕಾಗತ್ತೆ? ಕಟ್ಟ ಕಡೆಯ ವ್ಯಕ್ತಿನೂ ಕೂಡ ಈ ಗುಂಪಿನಲ್ಲಿ ಅವನ್ ಮಾದಿಗ ಇದ್ರೆ ಮಾದಿಗ ಗುಂಪಿಗಾಗಬೇಕು, ವಲಯ ಇದ್ರೆ ವಲಯ ಗುಂಪಿಗಾಗಬೇಕು ಅನ್ನೋಂಥದ್ರೆ ಈ ಜಸ್ಟಿಸ್ ನಾಗಮೋಹನ್ ದಾಸ್ ರಚನೆ ಆಗ್ಲಿಕ್ಕೆ ಏಕೈಕ ಕಾರಣನೇ ಅದು. ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಚನೆ ಆಗ್ಲಿಕ್ಕೆ ಏಕೈಕ ಕಾರಣನೇ ಇದ್ದು, ಇನ್ನು ಯಾವ ಪಾಯಿಂಟು ಇಲ್ಲ.
ಯಾಕಂದ್ರೆ ಎಂಪರಿಕಲ್ ಡಾಟಾ ಸದಾಶಿವ ಆಯೋಗದಲ್ಲಿ ಬಹಳ ಸ್ಪಷ್ಟವಾಗಿತ್ತು. ಎಷ್ಟು 2005ನಲ್ಲಿ ಸದಾಶಿವ ಆಯೋಗ ರಚನೆ ಆಗಿ 2012 ಕೊಟ್ಟಂತ ವರದಿ ಅದು. ಸತತ 7 ವರ್ಷಗಳ ಕಾಲ ಸುದೀರ್ಘವಾಗಿ ಎಲ್ಲ ಅಂಶಗಳನ್ನು ಅಳೆದು ತೂಗಿ ಮಾಡಿದಂತ ವರದಿ ಅದು. ಎಂಪರಿಕಲ್ ಡಾಟಾ ಅಲ್ಲಿತ್ತು. ಸದಾಶಿವ ಆಯೋಗದಲ್ಲೇನೆ ಸೆನ್ಸಸ್ ಮತ್ತೆ ಸದಾಶಿವ ಆಯೋಗ ಎರಡೂ ತಗೊಂಡು ಒಂದು ಆವರೇಜ್ ನ ಪಾಪ್ಯುಲೇಷನ್ ಏನಾಗುತ್ತೆ ನಿಮ್ಗೆಲ್ಲ ಗೊತ್ತಿರಲಿ. ದೇಶದಲ್ಲಿ ಸೆನ್ಸಸ್ ಮಾಡಿದ ಮೇಲೆ ಹೆಂಗೆ ಗ್ರೋತ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಆವರೇಜ್ ಪಾಪ್ಯುಲೇಷನ್ ಇಟ್ಕೊಂಡಿರ್ತಾರೆ. ಯಾವಾಗಲೂ ಆವರೇಜ್ ಪಾಪ್ಯುಲೇಷನ್ ಇರುತ್ತೆ. ಅಂಡ್ ದಟ್ ಆವರೇಜ್ ಪಾಪ್ಯುಲೇಷನ್ ಈಸ್ ಅರೌಂಡ್ 11 to 12% ಅಂತ ಇದೆ. 10ರಿಂದ 12 10 ವರ್ಷಕ್ಕೆ ಹೆಚ್ಚಾಗುತ್ತೆ ಅಂತ. 1 ವರ್ಷಕ್ಕಲ್ಲ 10 ವರ್ಷಕ್ಕೆ ಹೆಚ್ಚಾಗುತ್ತೆ ಅಂತ. ಸೊ ಈ ಯಾರ್ಡ್ ಸ್ಟಿಕ್ನು ತಗೊಂಡು ಸದಾಶಿವ ಆಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲೇನೆ ಒಲೆಯರ್ನ ಮಾದಿಗರನ್ನ ಸೆಗ್ರಿಗೇಟ್ ಮಾಡಿರೋದಿದೆ. ಆ ದಾಖಲೆನೂ ಕೂಡ ನನ್ನ ಹತ್ರ ಇದೆ. ಆವರೇಜ್ ಅಲ್ಲಿ ಮಾಡಿದ್ರು ಅದನ್ನ. ಆವಾಗ ವಲಯ ಮಾದಿಗ ಅಂತ ಸ್ಪ್ಲಿಟ್ ಇರಲಿಲ್ಲ. ಬಟ್ ಈ ಸೆನ್ಸಸ್ ಆವರೇಜ್ ನ ತಗೊಂಡು ಆ ಗುಂಪನ್ನ ಕ್ರೋಢೀಕರಿಸಿ. ಇದು ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ. ಯಾಕೆ ಈ ಮೀಟಿಂಗ್ ಬಹಳ ಮಹತ್ವದ ಆಗುತ್ತೆ ಅಂತ ಅಂದ್ರೆ ಇಲ್ಲಿರೋರೆಲ್ಲ ಬುದ್ಧಿವಂತರು ಸಮಾಜದ. ಯಾಕಂದ್ರೆ ನೀವ್ ಹೆಂಗೆ ಇಲ್ಲಿ ಅರ್ಥ ಮಾಡ್ಕೊಂತೀರಾ, ನೀವ್ ಹೆಂಗೆ ಅದನ್ನ ಕೆಳಮಟ್ಟಕ್ಕೆ ತಲುಪಿಸ್ತೀರಾ, ಅದು ಈ ಸಮಾಜನ ಬೇರೆಯವರ ದಬ್ಬಾಳಿಕೆ ದೌರ್ಜನ್ಯ ಅಂತ ರಕ್ಷಣೆ ಮಾಡಂತ ವಿಚಾರ. ಹಾಗಾಗಿ ಇವತ್ತಿನ ಈ ಒಂದು ಸಭೆಯಲ್ಲಿ ಇದನ್ನ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಇವತ್ತು ಸಭೆ ಮುಗಿದ ನಂತರ ಯಾರಿಗೂ ಡೌಟ್ ಇರಬಾರ್ದು. ಈ ಒಂದು ಆದೇಶ ಸರ್ಕಾರದಿಂದ ಆಗಿರೋಂಥದ್ದು ಪರ ಆಗಿದ್ಯಾ ವಿರೋಧ ಆಗಿದ್ಯಾ ಅನ್ನೋ ಗೊಂದಲನೇ ಇರಬಾರ್ದು. ತಾರೀಫೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಪಕ್ಷ ಗಿಕ್ಷ ಅನ್ನೋದೆಲ್ಲ ಎಲ್ಲ ಸಮಾಜದ ಇದಕ್ಕೋಸ್ಕರ ನಾವೆಲ್ಲರೂ ಮಾಡ್ತಾ ಇರೋಂಥದ್ದು. ಸೊ ನಾನು ಹೇಳ್ದಂಗೆ ಮತ್ತೆ ಇಫ್ ಐ ಕಮ್ ಬ್ಯಾಕ್ ಟು ದ ಪಾಯಿಂಟ್, ಆವರೇಜ್ ನಲ್ಲಿ ಯಾವಾಗ ಇದು ಅಸೆಸ್ ಮಾಡ್ತು ಸದಾಶಿವ ಆಯೋಗ, ಅದು ಮಾಧುಸ್ವಾಮಿ ವರದಿ ಮಾಡೋ ಟೈಮ್ನಲ್ಲೂ ಇತ್ತು 2023ರಲ್ಲಿ. ಅವರು ಅದೇ ಒಂದು ರಫ್ ಆಗಿ ಆನ್ ದ ಬೇಸಿಸ್ ಆಫ್ ದ ಸ್ಟಾಟಿಸ್ಟಿಕ್ಸ್ ಅವೈಲಬಲ್ ಆವರೇಜ್ ನಲ್ಲಿ ಅವರು ಕೂಡ ವರದಿ ಕೊಟ್ಟರು. ಅದನ್ನು ಕೂಡ ಈ ಕೆಲವ ಪರ್ಟಿಕ್ಯುಲರ್ಲಿ ವಲಯ ಸಮಾಜದ ಅಗ್ರಗಣ್ಯ ರಾಜಕಾರಣಿಗಳು ತಿರಸ್ಕರಿಸಿದರು. ಇದು ನಾವು ಒಪ್ಪಲ್ಲ, ನಮ್ಗೆ ಕರೆಕ್ಟ್ ಆಗಿ ಆಗ್ಬೇಕು. ಆಗ್ಲಿ, ನಾವ್ಯಾವತ್ತು ವಲಯರ ಪಾಲನ ಕೇಳ್ತಾ ಇದೀವ, ನಾವು ಇನ್ನೂ ಡೀಟೇಲ್ ಆಗಿ ಮಾಡಿ, ನೋ ಪ್ರಾಬ್ಲಮ್. ನಮಗೆ ಬೇಕಾಗಿರೋದು ಮಾದಿಗರ ಪಾಲು ಮಾದಿಗರಿಗೆ ದಕ್ಕಬೇಕು. ಅದರಲ್ಲಿ ಬೇರೆ ಯಾರು ಕೈ ಹಾಕ್ತದಂಗೆ ಆಗ್ಬೇಕು. ಇಷ್ಟೇ ನಮ್ಮ ಹೋರಾಟ ಇರೋದು. ನಾವು ಯಾರ ವಿರುದ್ಧನೂ ಇಲ್ಲ, ಯಾರ ವಿರುದ್ಧ ಪಿತೂರಿನೇ ಮಾಡ್ತಿಲ್ಲ, ಗುಂಪು ಮತ್ತೊಂದು ನೋ. ನಾವು ಮಾಡ್ತಾ ಇರೋಂಥದ್ದು ಮಾದಿಗ ಸಮಾಜದ ಹಿತವನ್ನ ಕಾಯ್ಲಿಕ್ಕೆ ವಕೀಲರು ಗಟ್ಟಿಯಾಗಿ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಸಾಕಷ್ಟು ಸರಿ ವಲಯ ಸಮಾಜ ಮಾದಿಗ ಸಮಾಜ ಅಂತಂದ್ರೆ ಯಾಕೋ ಕೆಲವ್ರಿಗೆಲ್ಲ ಅದೊಂಥರ ಬೇಸರ. ನನಗಂತೂ ಅರ್ಥ ಆಗಲ್ಲ. ಬೀಂಗ್ ಅನ್ ಅಡ್ವೊಕೇಟ್, ನಾ ಕಾನೂನು ಮಾತಾಡ್ಬೇಕು. ನಾನು ಯಾರೋ ಒಬ್ರಿಗೆ ಇಷ್ಟ, ಯಾರೋ ಒಬ್ರಿಗೆ ಬೇಸರ ಆಗುತ್ತೆ ಅನ್ನೋದು ಮಾತಾಡಕ್ ಹೋದ್ರೆ ನಮಗೂ ಇಲ್ಲಿ ಕೂತಿರೋರ್ಗು ರಾಜಕಾರಣಿಗಳು ಹೋರಾಟಗಾರರಿಗೂ ವ್ಯತ್ಯಾಸನೇ ಇರಲ್ಲ. ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ 1950 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇಟ್ ಈಸ್ ವೆರಿ ಕ್ಲಿಯರ್ 101 ಕ್ಯಾಸ್ಟ್ ಯಾವ್ಯಾವುದು ಅಂತ. ನಾನು ಸಂವಿಧಾನದ ಮಾನ್ಯತೆ ಪಡೆದಿರೋಂಥ ಪಟ್ಟಿನಲ್ಲಿ ಸಂವಿಧಾನನ ಗುರುತಿಸಿರೋಂಥ ವಲಯ ಅನ್ನಂಥದ್ದಾಗ್ಲಿ ಮಾದಿಗ ಅನ್ನಂಥದ್ದಾಗ್ಲಿ ಅದ್ಯಾವ ಸಂವಿಧಾನ ಅಸಂವಿಧಾನ ಪದ ಅದು. ಆದ್ರೆ ಎಚ್ ಸಿ ಮಾಧವಪ್ಪನವ್ರು ಸಾಕಷ್ಟು ಸರಿ ಹೇಳಿದ್ರು ಅದನ್ನ, ಅದು ವಲಯ ಮಾದಿಗ ಅನ್ನೋದು ಅಸಂವಿಧಾನ ಪದ ಅಂತ. ನಾವು ಅವ್ರ ಮೇಲೆ ಒಂದು ಕೇಸು ಹಾಕಿದ್ದೆ, ಅದೊಂದ್ ಕಡೆ ಇರ್ಲಿ, ಆ ಕಡೆಗೆ ಹೋಗೋದು ಬೇಡ ಅದಿವಾಗ. ಇಲ್ಲಿ ಸದಾಶಿವ ಆಯೋಗದು ಮತ್ತೆ ಬರೋದಾದ್ರೆ ಸಬ್ಜೆಕ್ಟ್ಗೆ ಈ ಆವರೇಜ್ ಮೇಲೆ ಅದು ರಚನೆ ಮಾಡಿತ್ತು. ಈ ಆವರೇಜ್ ನೋಡಪ್ಪ ಅದು ಹೊಗೆ ಬರ್ತಾ ಇದೆ. ಸದಾಶಿವ ಆಯೋಗದು ಆವರೇಜ್ ನಲ್ಲಿ ಗ್ರೂಪಿಂಗ್ ಮಾಡಿದ ಮೇಲೆ ಇವರೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು. ವಿರೋಧ ವ್ಯಕ್ತಪಡಿಸಿದ ನಂತರ ಆದದ್ದೇನು, ಈ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ನ ರಚನೆ ಮಾಡುತ್ತದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ರಚನೆ ಆದ್ಮೇಲೆ
12/11/2024 ನಾಗಮೋಹನ್ ದಾಸ್ ಕಮಿಷನ್ ರಚನೆ ಆಗುತ್ತೆ. 3/12/24 ಅಧಿಕಾರ ಸ್ವೀಕರಿಸ್ತಾರೆ. 3 ತಿಂಗಳೊಳಗಡೆ ಮಾಡ್ತೀನಿ ಅಂತಾರೆ, ಮಾಡಕ್ಕಾಗಲ್ಲ. ಏಪ್ರಿಲ್ ಅಂತ್ಯದಲ್ಲಿ ವರದಿ ಕೊಡ್ತಾರೆ. ಆ ಏಪ್ರಿಲ್ ವರದಿನ ತಗೊಂಡು ಸರ್ಕಾರ ಅದ್ ನೋಡಿ ಹೆಂಗಿದೆ ಅನ್ನೋದು, ಈ ಮಾದಿಗ ಸಮಾಜದ ವಿರುದ್ಧ ಕುತಂತ್ರ ಹೆಂಗ್ ನಡೀತು ಅನ್ನೋದಂತಾದ್ರೆ ವರದಿ ನಾಳೆ ಕೊಡ್ತಾರೆ. ಯೋಚನೆ ಮಾಡ್ಕೊಳ್ಳಿ, ನಾಳೆ ಕೊಡ್ತಾರೆ ಅನ್ನೋದು ಬಂದಿದೆ ಪೇಪರ್ನಲ್ಲಿ. ಇವತ್ತು ಲೀಕ್ ಆಗುತ್ತೆ ಅದು ವಿಚಾರ. ಇವತ್ತೇನೆ ವಲಯ ಸಮಾಜದವರು ವಿರೋಧ ವ್ಯಕ್ತಪಡಿಸ್ತಾರೆ. ನೋಡಿ ಹೆಂಗಿದೆ ವಿಪರ್ಯಾಸ. ನಾಳೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಡಬೇಕು, ಇವ್ರು ಈಗಲೇ ಇವತ್ತೇನೆ ಅದನ್ನ ವಿರೋಧ ವ್ಯಕ್ತಪಡಿಸ್ಬಿಟ್ಟಿರ್ತಾರೆ. ಅಂದ್ರೆ ಎಲ್ಲ ಅವ್ರ ರೆಡಾರಲ್ಲಿ ನಡೆದ್ರು ಸಹ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ಮಾಡಿ ಅಂತ ಕೇಳಿದ್ವಾ ಮಾದಿಗರು? ಎಲ್ಲ ಕೇಳಿದ್ವಾ? ಇಲ್ಲ. ನೀವು ಸದಾಶಿವಾರು ಜಾರಿ ಮಾಡಿ, ಎ.ಜೆ. ಮಾಧುಸ್ವಾಮಿದಾದ್ರು ಮಾಡಿ, ಇಷ್ಟೇ ಹೇಳ್ತಿದ್ವಿ ಹೊರತು ನಾವು ನಾಗಮೋಹನ್ ದಾಸ್ ವರದಿನ ನಾವು ಮಾಡಿ ಜಾರಿ ಮಾಡಿ ಅಂತಾನೆ ಹೇಳಿಲ್ಲ. ಆಮೇಲೆ ಕಮಿಷನ್ ರಚನೆ ಮಾಡಿ ಅಂತ ಹೇಳಿಲ್ಲ. ನಾವು ಕಮಿಷನ್ ಮಾಡಿ ಅಂದಂತವ್ರೇನೆ ನಮ್ಮ ಮೈಸೂರು ಭಾಗದ ಸ್ವಾಮೀಜಿಗಳು ಕೂಡ ವಲಯ ಸಮಾಜದ್ದು. ಕಮಿಷನ್ ಮಾಡಿ ಅಂತ ಹೇಳಿದ್ದೇನೆ ನಮ್ಮ ಸರ್ಕಾರಿ ನೌಕರ ಅಧ್ಯಕ್ಷರು ವಲಯ ಸಮಾಜದವರು. ನಾಗಮೋಹನ್ ದಾಸ್ನೇ ಮಾಡಿ ಅಂತಾನು ಇವರು ಕೂಡ ಹೇಳಿದ್ರು. ಸ್ಪೆಸಿಫಿಕ್ ಆಗಿ ನಿಮ್ಗೆ ಅದು ಗೊತ್ತಿರ್ಲಿ, ಜಸ್ಟಿಸ್ ನಾಗಮೋಹನ್ ದಾಸ್ನೇ ಈ 1 ಮ್ಯಾನ್ ಕಮಿಷನ್ಗೆ ಹಾಕಬೇಕು ಅಂತ ನಮ್ಮ ವಲಯ ಸಮಾಜದ ಸ್ವಾಮೀಜಿ, ವಲಯ ಸಮಾಜದ ಸರ್ಕಾರಿ ನೌಕರರ ಅಧ್ಯಕ್ಷರು, ಅವ್ರ ನಾಯಕರುಗಳೆಲ್ಲ ಬಹಳ ಸ್ಪಷ್ಟವಾಗಿ ಹಂಗೆ ಆಯ್ತು. ನಾವು ವಿರೋಧ ವ್ಯಕ್ತಪಡಿಸ್ವಾ? ನೀವು ಯಾರನ್ನಾರು ಮಾಡ್ಕೊಳ್ಳಿ, ನಮ್ಗೆ ನ್ಯಾಯ ಬೇಕು, ಸತ್ಯಾಂಶ ಹೊರತನ್ನಿ, ಇಷ್ಟೇ ನಮ್ಮ ವಾದ ಇದ್ದಿದ್ದು. ಆದ್ರೆ ಈ ಕಮಿಷನ್ ನಮ್ಗೇನು, ನಾವು ಅವಾಗಲೂ ಹೇಳ್ತಾ ಇದ್ದೀವಿ, ಫ್ರೀಡಮ್ ಪಾರ್ಕ್ ಅಲ್ಲಿ ನಾವು ಉದ್ದೇಶಿಸಿ ಮಾತಾಡುವಾಗ ಹೇಳ್ತೀವಿ, ನಮ್ಮ ವಕೀಲರು 1 ಗಂಟೆ ಟೈಮ್ ಕೊಡ್ರಿ, ನಾವು ಹೇಳ್ತೀವಿ ಹೆಂಗ್ ಜಾರಿ ಮಾಡ್ಬೋದು ಅಂತ. ಆಮೇಲೆ ರಿಜೆಕ್ಟ್ ಮಾಡಿ ಅದನ್ನ ಬೇಕಾದ್ರೆ. ಇವ್ರು ನಮ್ಗೆ ಸಮಯನೇ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. ನಾಗಮೋಹನ್ ದಾಸ್ ವರದಿ ಬಂತು, AKADAA ಒಂದು ಸಪರೇಟ್ ಗುಂಪು ಮಾಡ್ತು, ಅಲೆಮಾರಿಗಳನ್ನ ಒಂದು ಸಪರೇಟ್ ಗುಂಪು ಮಾಡ್ತು, ಮಾದಿಗರು ಸಂಬಂಧಿತರ ಒಂದು ಸಪರೇಟ್ ಗುಂಪು ಮಾಡ್ತು, ವಲಯರು ಸಂಬಂಧ ಒಂದು ಸಪರೇಟ್ ಮಾಡ್ತು, ಗೋವಿಲ್ ಅಂಬಾಣಿ ಒಂದು ಸಪರೇಟ್ ಮಾಡ್ತು. ನಾಗಮೋಹನ್ ದಾಸ್ ವರದಿ ಬಂದ ತಕ್ಷಣ ವಲಯ ಸಮಾಜದ ಜಾತಿ ಜನಗಣತಿ ತಪ್ಪಾಗಿದೆ, ಇನ್ನೂ ಜಾಸ್ತಿ ಇರಬೇಕು. ಅರೆ ಎಲ್ರಿ ಒಂದ್ ಸ್ವಲ್ಪ ಆದ್ರೂ ಇಲ್ಲೆಲ್ಲ ಈ ಭಾಗದಲ್ಲಿ ವಾದ ಮಾಡೋದು ಏನಿರೋ, ಅಣ್ಣ ತಮ್ಮಂದಿರೋ, ಸಹೋದರ ಸಮಾಜಗಳು, ನಾನ್ಸೆನ್ಸ್. ಈ ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಒಳಗಾಗಬೇಡಿ ನೀವು ಯಾರುವೆ. ಕೆಳಗಡೆ ನಮ್ಮ ಸಮಾಜದವ್ರಿಗೂ ಹೇಳಿ, ಇವೆಲ್ಲ ಕ್ರಿಮಿನಲ್ ಕಾನ್ಸ್ಪಿರಸಿ ಇದು. ನಾವೆಲ್ಲ ನಾವೆಲ್ಲ ಅಣ್ಣ ತಮ್ಮಂದಿರು ಅನ್ನಂಥದ್ದು. ಅರೆ ಇಂಡಿಪೆಂಡೆನ್ಸ್ ಆದಾಗಿಂದನೂ ಇಷ್ಟು ಜಾಸ್ತಿ ತಿಂದಿದ್ದೀರಾ ನೀವು ಅನುಕೂಲಗಳನ್ನ. ಈಗ ಒಂದು 0.5% 1% ಮಾದಿಗರಿಗೆ ಸಿಗುತ್ತೆ ಅಂದ್ರೆ ಅದು ಸಹಿಸ್ಕೊಳ್ಳೋಷ್ಟು ನಿಮ್ಗೆ ಸಹನೆ ಇಲ್ಲ. ನೀವು ಅಣ್ಣಂದಿರಾ, ಅದು ತಮ್ಮಂದಿರಾ? ಇದು ವಿಪರ್ಯಾಸ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾವು ವಕೀಲರು ಯಾಕೆ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಕೂಗಿದ್ವಿ ಅಂದ್ರೆ ನಮ್ಮ ಅಸ್ತಿತ್ವ ಸಪರೇಟ್ ಆಗಬೇಕು. ಸಾಕಷ್ಟು ವಿರೋಧಗಳಿತ್ತು. ಆದ್ರೆ ಜೈ ಮಾದಿಗ ಜೈ ಜೈ ಮಾದಿಗ ಘೋಷಣೆಗೆ ನೀವೆಲ್ಲರೂ ಕನ್ನಡಕರ್ತರು. ಯಾಕಂದ್ರೆ ಚಿತ್ರದುರ್ಗದಲ್ಲಿ ಕೂಗದಂತ ಕೂಗು ರಾಜ್ಯನೇ ವ್ಯಾಪಿಸ್ಕೊತಾರೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಬದಲು. ಇನ್ನು ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಮೈನ್ ಪಾಯಿಂಟ್, ಏನ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು 5 ಗುಂಪುಗಳನ್ನ ಮಾಡಿದ್ರು, ಇದು ಇಟ್ ವಾಸ್ ಇನ್ ಅ ವೇ ಲೀಗಲ್ ಥಿಂಗ್ ಓನ್ಲಿ. ಅದು ಯಾಕೆ ಲೀಗಲ್ ಅಂತ ಹೇಳ್ತೀನಿ ಅಂತ ಅಂದ್ರೆ, ಇದು ನಿಮ್ಮ ಗಮನ ಸೆಳೀತಾ ಇದ್ದೀನಿ ಈ ಪಾಯಿಂಟ್ಗೆ. ಅಲ್ಲ, ದಟ್ ಇಸ್ ಗುಡ್. ನಾಗಮೋಹನ್ ದಾಸ್ ಅವರು ವರದಿ ಮಾಡಿದಂಥದ್ದು ಒಂದು ವಿಚಾರ ಏನು ನಾನು ಸ್ಪಷ್ಟಪಡಿಸ್ಬೇಕು ಅಂತ ಅಂದ್ರೆ, ಒಂದು ಹಂತದಲ್ಲಿ ಸರಿನೇ ಇತ್ತದು. ನಮಗೆ 8% ಬರಬೇಕು ಅನ್ನೋಂಥದ್ದು ವಾದ ಒಂದ್ ಕಡೆ ಇದ್ರೆ, ಒಂದು ಹಂತಕ್ಕೆ ಸರಿ ಇತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು. ಯಾಕೆ ಸರಿ ಇತ್ತು ಅಂತಂದ್ರೆ, ಮಾದಿಗ ಸಂಬಂಧಿತ ಜಾತಿಗಳನ್ನ ಒಂದು ಗುಂಪಲ್ಲಿ ಹಾಕಿದ್ರು, ವಲಯ ಸಂಬಂಧಿತ ಒಂದು ಹಾಕಿದ್ರು. ಯಾವಾಗ ಇದು ಜಾರಿ ಆಯ್ತು, ಎಷ್ಟು ನಮಗೂ ಅವ್ರಿಗೂ ವ್ಯತ್ಯಾಸ ಇದ್ದಿದ್ದೋ, ನಾವು 36,69,246 ಜನಸಂಖ್ಯೆ ಇದ್ವಿ ನಾವು.
ಅವರಿದ್ರು 30,08,633. ಕನಿಷ್ಠ ನಮಗೂ ಮಾದಿಗರಿಗೂ ಒಲೆಯರ್ಗೂ 7 ಲಕ್ಷ ವ್ಯತ್ಯಾಸ ಇತ್ತು. ಇವರು ಒಂದು ವಾದ ಮಾಡ್ಕೊ ಬಂದಿದ್ರು ಒಲೆಯರು, ನಾವು ಬಹಳ 45ರಿಂದ 50 ಲಕ್ಷ ಇದೀವಿ ಅಂತ. ಅರೆ 50 ಲಕ್ಷ ಇಲ್ಲ ಅಂದ್ರೆ 60 ಲಕ್ಷ ಇರೀರಿ, ನಮಗೇನು ಸಮಸ್ಯೆ ಇಲ್ಲ. ನಮಗೆ ಮಾದಿಗ ಸಂಬಂಧಿತ ಜಾತಿಗಳು ಎಷ್ಟು ಜನಸಂಖ್ಯೆ ಇದ್ರೆ ಅಷ್ಟು ಕೊಡಿ, ನಮಗೆ ಇನ್ನೇನು ಬೇಡ. ಒಂದು ಜನಸಂಖ್ಯೆ, ಇನ್ನು ಹಿಂದುಳಿವಿಕೆ, ಮೋರ್ ಬ್ಯಾಕ್ವರ್ಡ್ನೆಸ್, ಇದೆರಡು ಮ್ಯಾಚ್ ಮಾಡಿ ನಮ್ಗೇನಿದೆ ನ್ಯಾಯಬದ್ಧ ಅಷ್ಟು ಕೊಡಿ ಅಷ್ಟೇ. ನಾವು ಬೇರೆಯವ್ರದ್ದಾರ್ದು ಕೇಳ್ತಿಲ್ಲ ಅಂತ. ಆದ್ರೆ ಏನೇನೋ ಭಾವನಾತ್ಮಕವಾಗಿ ವಲಯ ಸಮಾಜದ ಕೆಲವು ನಾಯಕರುಗಳು ಇದನ್ನ ಪ್ರಚಾರ ಮಾಡಿದ್ರು. ನಾವು 45 ಇದೀವಿ, 50 ಇದೀವಿ. ಯಾವುದು ಡಾಕ್ಯುಮೆಂಟರಿ ಎವಿಡೆನ್ಸ್ ಇಲ್ಲ, ಸುಮ್ಮನೆ ಭಾವನಾತ್ಮಕ ವರದಿ. ಕೆಲವು ಡಾಕ್ಯುಮೆಂಟ್ ಅಂತ ಪ್ರೆಸೆಂಟ್ ಮಾಡ್ತಾರೆ. ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿರಲಿಲ್ಲ, ಹಿಂದೆ ಯಾವ್ದು ಹಳೆ ಮೈಸೂರು ಪ್ರಾಂತ್ಯ ತಗೊಂಡು ನಾವು ಜಾಸ್ತಿ ಇದೀವಿ ಅಂತಾರೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಲಯ ಸಮಾಜದವ್ರು ಜಾಸ್ತಿ ಇದೆ ರೀ, ಅದನ್ನ ಯಾರಿಲ್ಲ ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಮಾತಾಡ್ತಾ ಇರೋದು ನಾವು, ಇದು ರಾಜ್ಯದ ಸೆನ್ಸಸ್ ಬಗ್ಗೆ ನಾವು ಮಾತಾಡ್ತಾ ಇರೋಂಥದ್ದು. ರಾಜ್ಯದಲ್ಲಿ ಮಾದಿಗರ ನಂಬರ್ 1, ಅಂದು ನಂಬರ್ 1, ಇವತ್ತು ನಂಬರ್ 1, ನಾಳೆನೂ ನಂಬರ್ 1. ಇದನ್ನ ಯಾರು ಬಗ್ಸಕ್ಕೂ ಆಗಲ್ಲ, ಜಗ್ಸಕ್ಕೂ ಆಗಲ್ಲ, ಏನೇ ಷಡ್ಯಂತ್ರ ಮಾಡಿದ್ರು. ಅಂದ್ರೂ ಮಾದಿಗರ ಗುಂಪರಲ್ಲಿದ್ದಂತ ಪೆರಿಯನ್ನ, ಇನ್ನು ಸೌತ್ ಕರ್ನಾಟಕ ಮೊಗೇರ ಬಗ್ಗೆ ನಾನು ಹೋಗಲ್ಲ ಈಗಲೇ. ಪೆರಿಯ ಅಂತ ಅಂದ್ರೆ ಇವತ್ತೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಾ ಇದು. ಮೊದಲೆಲ್ಲ ಒಂದು ಮಾಹಿತಿ ಬೇಕಂದ್ರೆ ಒಂದು ಡಾಟ್ ಸಮೇತ ನೀವು ಕರೆಕ್ಟ್ ಆಗಿ ಹೊಡೆದ್ರೆ ಮಾತ್ರ ಇಂಟರ್ನೆಟ್ ಆ ಸೈಟ್ ಓಪನ್ ಆಗ್ತಾ ಇತ್ತು. ಇವತ್ತು ಹಂಗಲ್ಲ, ನೀವು ಏನ್ ಕೇಳಕ್ ಇಚ್ಛಿಸ್ತಾ ಇದ್ದೀರ ಅನ್ಕೊಂಡು ಅದೇ ಎಲ್ಲ ಓಪನ್ ಮಾಡಿ ಕೊಡ್ತದೆ ನಿಮ್ಗೆ. ಪೆರಿಯ ಅಂಡ್ ಪೆರಿಯನ್ ಅನ್ನಂಥದ್ದು, ದ ವರ್ಡ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬಿಕಾಸ್ ಆಫ್ ಪೆರಿ, PERI. ಪೆರಿ ಅಂದ್ರೆ ಇಟ್ಸ್ ಎ ಡ್ರಮ್. ಈ ನಾವು ಟಮಟೆ ಡೋಲುಡಿಯಕ್ಕೆ ಡ್ರಮ್ ಬಳಸ್ತೀವಲ್ಲ, ಆ ಡ್ರಮ್. ಇತಿಹಾಸದಲ್ಲಿ ನಿಮಗೆ ಪೆರಿ ಅನ್ನೋದು ಡ್ರಮ್ ಆದ್ರೆ, ಡ್ರಮ್ ಅನ್ನ ಯಾವ್ದ್ರಲ್ಲಿ ಮಾಡ್ತೀರಾ? ಚರ್ಮದ ವೃತ್ತಿಲಿರೋರು ಯಾರು? ಹೆಂಗ್ ಒಲೆ ರಾವೈತೀರ? ಸರಿ, ಅದು ರಾಜಕೀಯ ಮಾಡಿದ್ರು, ಅದು ಕುತಂತ್ರ ಮಾಡಿದ್ರು, ತೆಗೆದು ವಲಯ ಗುಂಪಿಗೆ ಹಾಕೊಂಡ್ರೆ ಪೆರಿಯನ್ನು ಮೊಗೇರನ್ನ ಹೋಗ್ಲಿ. ಅದೊಂದ್ ಕಡೆ ಒಂದು ಜನಸಂಖ್ಯೆಯಲ್ಲಿ ಮಾದಿಗರ ಗುಂಪಿಂದ ಅದನ್ನ ತಗೊಂಡ್ರು. 2, ನಾನು ಅವತ್ತು ನಮ್ಮ ವಕೀಲರು ಕುತ್ಕೊಂಡು ಪ್ರೆಸ್ ಮೀಟ್ ಮಾಡಕ್ಕಾಗಿಲ್ಲ, ನಮ್ಮೊಬ್ರು ಪ್ರೆಸ್ ಅವ್ರು ಕರೆದ್ರು, ಹೋಗ್ಬಿಡಲ್ಲ ಒಂದು ಇಂಟರ್ವ್ಯೂ ಕೊಟ್ಬಿಟ್ಟ. ಅದು ಬಹುಶಃ ವಕೀಲರನ್ನಾಗಿ ಈ ಕ್ಯಾಶುವಲ್ ಬಟನ್ ಅವತ್ತೇ ಫಸ್ಟ್ ಇಂಟರ್ವ್ಯೂ ಕೊಟ್ಟದ್ದು ನಾವು. ಈ ಸರ್ಕಾರ ಮಾಡಿರೋ ಆದೇಶ 25/8/2025 ನಿಮ್ಮ ಅಭಿಪ್ರಾಯ ಏನ್ ಸರ್ ಅಂತ. ನಂದೆ ಮಾದಿಗರ ಪಾಲಿಗೆ ಅದು ಮರಣ ಶಾಸನ ಅಂತ. ಮಾದಿಗರ ಪಾಲಿಗೆ ಮರಣ ಶಾಸನ ಅಂತ ಅಂದೆ. ಕೇಳಿದ್ರು, ಯಾಕೆ ಸರ್ ಮರಣ ಶಾಸನ ಅಂತ ಇದ್ದೀರಾ ನೀವು ಅಂತ. ನೋಡಿ, ಪೆರಿಯನ್ ಅನ್ನೋಂಥದ್ನ ಆ ಗುಂಪಿಗೆ ಹಾಕೊಂಡಿದ್ದಾರೆ. ಅಟ್ಲೀಸ್ಟ್ ಆ ಗುಂಪು ಡಿಫೈನ್ ಆಗಿದೆ. ಮುಂದೆ ಸೆನ್ಸಸ್ ಆಗುತ್ತೆ, ಸೆನ್ಸಸ್ ನಲ್ಲೂ ನಾವು ಹೋರಾಟ ಮಾಡಿ ಅದನ್ನ ಕಿತ್ತಿ ಮಾದಿಗರ ಗುಂಪು ಅಥವಾ 2 ಮಿಕ್ಸ್ ಇದ್ರೆ ಆ ಸಪರೇಟ್ ಆಗೋ ಏನಾರು ಹಾಕೊಳ್ಳಿ ಅಲ್ರಿ. ಈ ಹೋರಾಟ 35 ವರ್ಷದಿಂದ ನಡೆದಿರಂತದೇನೆ. ಮಾದಿಗರು ವಲಯರ ಗುಂಪಲ್ಲಿ ಇದ್ದು ಮಾದಿಗರಿಗೆ ಅನುಕೂಲ ಸಿಕ್ಕಿಲ್ಲ ಅನ್ನಂತದಕ್ಕೇನೆ ಈ ಒಳ ಮೀಸಲಾತಿ ಹೋರಾಟ ಮಾಡ್ತಿರೋದಲ್ವಾ. ನಾವ್ಯಾಕ್ರಿ ವಲಯರ ಗುಂಪಿಗೆ ಹೋಗಿ ಇಷ್ಟಪಡ್ತೀವಿ ಒಬ್ರಾದ್ರೂ? ಇನ್ನು ವಲಯರ ಮಾದಿಗರ ಗುಂಪು ಬರಕ್ಕೆ ಕಾತುರದಲ್ಲಿ ಇರ್ತಾರೆ. ನಮ್ಮ ಚಾಮರಾಜನಗರದ ಭಾಗದ ದೊಡ್ಡ ಬಿಜೆಪಿ ಲೀಡರು, ಹೆಸರು ಬೇಡ, ನೀವೆಲ್ಲ ವಿಡಿಯೋಗಳನ್ನ ನೋಡಿದೀರಾ. ಮಹಾರಾಜರ ಕಾಲದಿಂದ ನಮ್ಗೆ ವಿದ್ಯಾಸಂಸ್ಥೆಗಳೆಲ್ಲ ಬಹಳ ಚೆನ್ನಾಗಿತ್ತು, ಪರಿಶಿಷ್ಟರಿಗೆ ವಿದ್ಯಾ ಸೌಕರ್ಯಗಳು ಕೊಟ್ರು, ಅದರಲ್ಲಿ ವಲಯರು ದೊಡ್ಡ ಮಟ್ಟದಲ್ಲಿ ಅನುಕೂಲಗಳನ್ನ ಪಡ್ಕೊಂಡ್ರು. ವಲಯರು ಪಡ್ಕೊಂಡಿದ್ರಿಂದ ಅವ್ರಿಗೆ ಕೆಲಸ, ಉದ್ಯೋಗ, ಇನ್ನೊಂದು ಮತ್ತೊಂದು ಸಿಕ್ತು. ಮಾದಿಗರು ಕುಲಕಸಬಕ್ಕೆ ಅಂಟ್ಕೊಬಿಟ್ರು, ಹಾಗಾಗಿ ಚಪ್ಪಲಿ ಹೊಲಿತಾನೆ ಉಳ್ಕೊಂಡ್ರು. ನೋಡಿದಿರ ವಿಡಿಯೋನ? ನೋಡಿದಿರ ತಾನೆ ಎಲ್ರೂ? ಹಂಗೆ ಅವರೇ ಹೇಳ್ತಾ ಇದಾರೆ, ಅವ್ರು ನಮ್ಗಿಂತ ಎಲ್ಲ ಆಂಗಲ್ಲೂ ಮೇಲಿದೀವಿ ಅಂತ. ನಾವು ನಮ್ಮ ಅನುಕೂಲನ ವಲಯರ ಗುಂಪು ಹೋಗಿ ಸೇರ್ಕೊಂಡು ತಗೊಳಕಾಗ್ತದನ್ರಿ? ಹೆಂಗ್ ಸಾಧ್ಯ? ವಾಸ್ತವಾಂಶದ ಪ್ರಶ್ನೆ ನಾನು ಹೇಳ್ತಾ ಇರೋದು. ಹೆಂಗೆ ಸಾಧ್ಯ? ಸೊ ಈಗ ಮರಣ ಶಾಸನ ಅಂತ ಯಾಕೆ ಹೇಳಿದೆ ನಾನು ಅಂತ ಅಂದ್ರೆ,
ಅಲೆಮಾರಿಗಳನ್ನ ನೋಡಿ. ಯಾಕೆ ಇಲ್ಲಿವರೆಗೂ ಇದು ನಾವು ಅಡ್ವೊಕೇಟ್ಸ್ ವಿ ಹ್ಯಾವ್ ಟು ಇಂಟರ್ಪ್ರೆಟ್ ದಿಸ್. ನಾವು ಬೋವಿಗಳಾಗ್ಲಿ, ಲಂಬಾಣಿಗಳಾಗ್ಲಿ, ವಲಯ ಸಮಾಜ ಆಗ್ಲಿ ಯಾಕೆ ಕೋರ್ಟ್ಗೆ ಹೋಗಿಲ್ಲ? ವಿರೋಧ ಇದ್ರೆ ಯಾಕಂದ್ರೆ ಎಲ್ಲ ಕಡೆ ಹೇಳ್ತಾವ್ರೆ ನಮ್ಗೆ ಅನ್ಯಾಯ ಆಗಿದೆ, ನಮ್ ಜನಸಂಖ್ಯೆ ಇನ್ನೂ ಜಾಸ್ತಿ ಇರಬೇಕಿತ್ತು, ಕಮ್ಮಿ ಆಗಿದೆ, ಹೋಗಿ ಕೋರ್ಟ್ಗೆ ನೋಡೋಣ. ಇದು ಚಾಲೆಂಜ್ ಮಾಡ್ತೀನಿ ಈ ವೇದಿಕೆಯಿಂದ, ವಲಯ ಸಮಾಜದವ್ರಿಗೆ ಈ ವೇದಿಕೆಯಿಂದ ಚಾಲೆಂಜ್ ಮಾಡ್ತೀನಿ, ಹೋಗಿ ಕೋರ್ಟ್ಗೆ ನೋಡೋಣ ನೀವು. ಅರೆ ನೀವು ತಿಪ್ಪರ್ ಲಾಗ ಹೊಡೆದ್ರು ಅವ್ರು ಹೋಗಲ್ರಿ ಕೋರ್ಟ್ಗೆ. ಯಾಕಂದ್ರೆ ಅವ್ರು ಏನ್ ನಿರೀಕ್ಷೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ತಗೋಬಿಟ್ಟವ್ರು. ಅವರು ಏನ್ ನಿರೀಕ್ಷೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ತಗೋಬಿಡೋರು, ಒತ್ತಡ ಮಾಡಿಬಿಟ್ಟವ್ರು. ಅವರೇ ಕೋರ್ಟ್ಗೆ ಹೋಗ್ತಾ ಇದಾರೆ. ಈ ಏನು ಸಭೆ ಸಮಾರಂಭಗಳನ್ನ ಮಾಡ್ಬಿಟ್ಟು ನಮ್ಗೆ ಅನ್ಯಾಯ ಆಗಿದೆ, ನಾವು ಕೋರ್ಟ್ಗೆ ಹೋಗ್ತೀವಿ, ಇವೆಲ್ಲ ನಿಮಗೆ ಬೂದಿ ಎರ್ಚಕ್ ಮಾಡ್ತಾರಂತ ಕೆಲ್ಸಗಳವರು. ನೀವ್ ಅನ್ಕೋಬೇಕು ಏನೋ ನಮ್ಗೆ ಒಳ್ಳೆದಾಗ್ಬಿಡದೆ ಅದಕ್ಕೆ ಅವ್ರ ಹೆಂಗ್ ಮಾತಾಡ್ತಾವ್ರೆ ಅಂತ. ನಿಮಗೆ ದಿಕ್ ತಪ್ಸಕ್ಕೆ ಮಾತಾಡ್ತಾರಂತ ಮಾತುಗಳವು. ಇದು ನಿಮ್ ಗಮನದಲ್ಲಿ ಇರ್ಲಿ, ಎಲ್ಲ ವಕೀಲರ ಗಮನದಲ್ಲಿ. ಯಾಕೆಂತಂದ್ರೆ ಯಾಕೆ ಅವ್ರಿಗೆ ಜಾಕ್ಪಾಟ್ ಹೊಡೆದ್ಬಿಟ್ಟಾರೆ ವಲಯ ಸಮಾಜದವರು ಅಂತ ಅಂದ್ರೆ 4,64,954 ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರಲ್ಲಿದ್ದಾರೆ. ಸರಿನಾ? ನೋಡಿದಿರೋದ್ರು ಅಲ್ವಾ? ಏನ್ ಹೇಳುತ್ತೆ ನಿಮ್ ಸರ್ಕಾರದ ಆದೇಶ? ನಾ 25/8/2025 ನಾನು ಹೇಳಿದ್ನಲ್ಲ ನಿಮ್ಗೆ. ಇದನ್ನ ಆ ಒಂದು ಪ್ರೆಸ್ ಅವ್ರು ಕರೆದಾಗ ನಾನು ಇದನ್ನ ಬಹಳ ಸ್ಪಷ್ಟವಾಗಿ ಇದನ್ನ ಹೈಲೈಟ್ ಮಾಡಿ ಮರಣ ಶಾಸನ ಮಾದಿಗರಿಗೆ ಬರೆದಿರೋದು ಅಂತ ಹೇಳಿದೆ. ಇದೇ ಫೈನಲ್ ಆರ್ಡರ್, ಗವರ್ಮೆಂಟ್ ಆರ್ಡರ್, ಇಂಪ್ಲಿಮೆಂಟೇಷನ್ ಆಫ್ ಇಂಟರ್ನಲ್ ರಿಸರ್ವೇಶನ್ ವಿತ್ ಇನ್ ಶೆಡ್ಯೂಲ್ ಕ್ಯಾಸ್ಟ್. ಇದರಲ್ಲಿ ಈ ಎರಡನೇ ಪಾಯಿಂಟ್ ಏನಿದೆ, ಇದು ಮರಣ ಶಾಸನದ ಆದೇಶ ಅಂತ ಹೇಳಿದೆ. ಏನ್ ಹೇಳುತ್ತೆ? ಆಯೋಗದ ವರದಿಯಲ್ಲಿನ ಪ್ರವರ್ಗ ಈರಲ್ಲಿನ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ 3 ಸಮುದಾಯಗಳು ತಮ್ಮ ಮೂಲ ಜಾತಿಯನ್ನು ತಿಳಿಸದೇ ಇರುವುದರಿಂದ ಸದರಿ 3 ಜಾತಿಗಳು ಅನುಬಂಧಗಳಿಲ್ಲದಿರುವ ಪ್ರವರ್ಗ ಎ ಅಥವಾ ಪ್ರವರ್ಗ ಬಿ ಗಳಲ್ಲಿ ಮೀಸಲಾತಿ ಸೌಲಭ್ಯವನ್ನು ಪಡೆಯಬಹುದು. 4,64,000 ಜನ ಚಿಲ್ಲರೆ ಜನನ ನೀವು ಮಾದಿಗ ಗುಂಪಲಾರು ಅಧಿಕಾರ ತಗೋಬಹುದು, ಅನುಕೂಲ. ವಲಯ ಗುಂಪಿನವ್ರು ತಗೋಬಹುದು. ಅಂದ್ರೆ ವಲಯ ಗುಂಪಿಗೆ ಯಾರು ಹೋಗ್ತಾರೆ? ನಾನು ಹೇಳ್ದಂಗೆ ನಿಮ್ಗೆ ಈ 4,64,000 ಜನ ಅವ್ರ ಅನುಕೂಲ ತಗೊಳ್ಳೋಕೆ ವಲಯ ಗುಂಪಿಗೆ ಯಾಕೆ ಹೋಗ್ತಾರೆ? ಹೋಗ್ತಾರ? ಈಗೆಲ್ಲ ಇಷ್ಟು ಹೇಳಿದ್ನಲ್ಲ ನಾನು ನಿಮ್ಗೆ. ಇನ್ನು ಚಪ್ಪಲಿ ಹೊಲ್ಕೊಂಡು, ಚರ್ಮ ಹದ ಮಾಡ್ಕೊಂಡು, ಪೌರ ಕಾರ್ಮಿಕರು ವೃತ್ತಿಲಿರೋಂಥವ್ರು ಗಲೀಜಲ್ಲಿ ಎತ್ಕೊಂಡು ಓಡಾಡೋಂಥವ್ರು ಇವರು ವಿದ್ಯಾವಂತರ? ಅಥವಾ ಕೆಲವು ನಾಯಕರು ಹೇಳ್ತಾ ಇದಾರಲ್ಲ ವಲಯ ಸಮಾಜದ ಇತಿಹಾಸನ, ಅವ್ರು ವಿದ್ಯಾವಂತರ? ಎಲ್ಗ ಹೋಗ್ತಾರೆ ಇವ್ರು? 4,64,000 ಜನ ಎಲ್ಲ ಮಾದಿಗ ಗುಂಪಿಗೆ ಬಂದು ಮುಗಿ ಬೀಳ್ತಾರೆ. 4,64,000 ಜನ ಅವರು ಮೂಲ ಜಾತಿ ಹೇಳ್ದೆ ಇರೋರು. ಯಾಕಂದ್ರೆ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ ಅನ್ನಂಥದ್ದು ಇಲ್ಲಿರೋರ್ಗೆ ಯಾರಿಗಾದ್ರು ನಾಚಿಕೆ ಇದೆಯಾ? ಎಲ್ಲ ಎದೆ ಬಗದು ತೋರಿಸಿ ಗಂಟಲು ಕಿತ್ತೋಗಂಗ್ ಕೂಗಿದೀವಿ ನಾವು ಸ್ವಾಭಿಮಾನದಿಂದ. ನಮ್ಗೆ ಯಾಕೆ ನಾಚಿಕೆ ಆಗ್ಬೇಕು? ಜಾತಿ ನಾಚಿಕೆ ಆಗಂತವ್ರು ಏಕೆ ಏಡಿಯಿಂದ ಹೊರಗೆ ಬಂದಿಲ್ಲ ಹೇಳ್ಕಳ್ದೆ. ಮಾದಿಗರೆಲ್ಲ ಬಂದ್ಬಿಟ್ಟಾರೆ. ಇಲ್ಲಾಂದ್ರೆ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಮಾದಿಗ ಅನ್ನಂಥದ್ದು ಎಷ್ಟಿತ್ತು ಸದಾಶಿವ ಆಯೋಗದಲ್ಲಿ ಮತ್ತು ಮಾಧುಸ್ವಾಮಿ ವರದಿನಲ್ಲಿ, ಈಗ ಮಾದಿಗ ಅನ್ನೋದು ಎಷ್ಟಿದೆ ಅಂತ ಅಲ್ಲೇ ಗೊತ್ತಾಗೋಗುತ್ತೆ ನಿಮ್ಗೆ. ದೊಡ್ಡ ಮಟ್ಟದ ಒಂದು ಸಂಖ್ಯೆ ಏಕೆ ಏಡಿಯಿಂದ ಮಾದಿಗ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿರುತ್ತೆ. ಅದಕ್ಕೆ ಇವತ್ತು ಕೂಡ 100 ಜಾತಿಗಳಲ್ಲಿ ಮಾದಿಗ ಅಂತ ಇರೋದನ್ನೇ ಹೈಯೆಸ್ಟ್ ಇರೋಂಥದ್ದು ಜನಸಂಖ್ಯೆನಲ್ಲೂ ಕೂಡ. ಈಗ ನೀವ್ ಹೇಳಿ, ಈ ಸರ್ಕಾರ ಇದು ಹೇಳಿದ್ರೆ ನಂದೇನು ನೆಗೆಟಿವ್ ಅಲ್ಲಿ ಹೇಳ್ತಾ ಇಲ್ಲ. ನಮ್ಮ ಚಾಮರಾಜನಗರದ ಭಾಗದವರೇ ಆದಂತ ಎನ್ ಮಹೇಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅದು ಕರೆಕ್ಟ್ ಮಾಡಿ, ಇಫ್ ಐ ಆಮ್ ರಾಂಗ್, ಐ ಆಮ್ ಸಬ್ಜೆಕ್ಟ್ ಟು ಕರೆಕ್ಷನ್. ನಾನು ಆದಿ ಕರ್ನಾಟಕ ಅಂತಾನೆ ಬರ್ಸ್ಕೊಂಡಿದ್ದೀನಿ ಅಂತ ಕೇಳಿದ್ರ ಯಾರಾದ್ರು? ಕೇಳಿದಿರಾ? ನಾನು ಹೇಳ್ತಾರೆ ಸರಿ ಇದೆ ತಾನೆ?
ಆದಿ ಕರ್ನಾಟಕ ಅಂತಾನೆ ಸೆನ್ಸಸ್ ನಲ್ಲಿ ಎನ್ ಮಹೇಶ್ ಅವರು ಬರ್ಸಿದಾರಂತೆ. ಅವ್ರ ಮೇಲೆ ವಿಶೇಷವಾದಂತ ಗೌರವ ಇದೆ, ಅದು ಬೇರೆ ವಿಚಾರ. ಎನ್ ಮಹೇಶ್ ಅವರು ಎಲ್ಲಿ ತಗೋತಾರೆ ಅಧಿಕಾರ? ಆಮೇಲೆ ಅನುಕೂಲನ ಅವ್ರಿಗೆ, ಅವ್ರ ಮಕ್ಕಳಿಗೆ ಎಲ್ಲಿ ತಗೊಂಡ್ರೆ? ವಲಯ ಅಂತ ತಗೊಳಂಗಿದ್ರೆ ವಲಯ ಅಂತ ಹೇಳ್ಕೋಬೋದಿತ್ತು ವೆರಿ ಸ್ಪಷ್ಟವಾಗಿ. ಈಗ ಅವ್ರಿಗೆ ಮಾದಿಗ ಬೇಕಾದ್ರೂ ತಗೋಬಹುದು, ವಲಯ ಬೇಕಾದ್ರೂ ತಗೋಬಹುದು ಅಲ್ವಾ? ಇದ್ಯಾವ ತರದ ನ್ಯಾಯ ರೀ ಸರ್ಕಾರ ಮಾಡಿರೋದು? ಇದ್ಯಾವ ತರದ ನ್ಯಾಯ? ಇದು ನಾವು ಕೇಳಿದ್ರೆ ನಾವು ಕೆಟ್ಟವರಾಗ್ತೀವಿ, ಇದು ನಾವು ಕೇಳಿದ್ರೆ ಗಟ್ಟಿಯಾಗಿ ಮಾತಾಡ್ತೀವಿ, ಪ್ರಚೋದನೆ ತರ ಮಾತಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನೀವೇ ಹೇಳ್ತೀರಾ ಮಾದಿಗ ಸಮಾಜಕ್ಕಿಂತ ಎಲ್ಲ ಹಂತಗಳು ವಲಯ ಸಮಾಜ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಉನ್ನತ ಸ್ಥಾನಮಾನಗಳಿದ್ದು 16 ಸೌಲಭ್ಯಗಳ ಸರ್ಕಾರದಲ್ಲಿ ಪಡ್ಕೊಂಡಿದ್ದೀರಾ ಅಂತ ನಾನು ಹೇಳ್ತಿಲ್ಲ, ನೀವೇ ಹೇಳ್ತಾ ಇದ್ದೀರಾ. ಸೊ ಮೂಲ ಜಾತಿ ಗುರುತಿಲ್ಲದೆ ಇರುವಂತ ಏಡಿ ಏನ 4,64,000 ಜನನ ನೀವು ಮಾದಿಗರ ಗುಂಪಲ್ಲಿ ತಗೋಬಹುದು ಅಥವಾ ವಲಯರ ಗುಂಪಲ್ಲಿ ತಗೋಬಹುದು ಅಂತ ಆದೇಶ ಮಾಡಿದ್ರೆ ಇದು ಮಾದಿಗ ಸಮಾಜಕ್ಕೆ ಬರೆದಿರೋಂಥ ಮರಣಶಾಸನ ಅಲ್ವಾ? ತಪ್ಪು ಹೇಳ್ತಾ ಇದ್ದೀನ ನಾನು? ತಪ್ಪು ಹೇಳ್ತಾ ಇದ್ದೀನ? ಕೆಲವರು ಅರೆ ಜಾರಿ ಆಗೋಯ್ತು ಬಿಡ್ರಿ ಒಳ ಮೀಸಲಾತಿನ ಅಂತ ವಿಜಯೋತ್ಸವ ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ವಿಜಯೋತ್ಸವ ಮಾಡೋರು ಅವ್ರವ್ರು ಏನು ಅರ್ಥ ಮಾಡ್ಕೊಂಡವ್ರೆ ಮಾಡ್ಕೊಳ್ಳಿ. ನಾವು ಇಂಟೆಲೆಕ್ಚುಯಲ್ ಕ್ರೌಡ್, ನಾವು ಅಡ್ವೊಕೇಟ್ಸ್ಗಳು, ನಾವು ಇಂಟೆಲೆಕ್ಚುಯಲ್ ಕ್ರೌಡ್ ಇಲ್ಲೆಲ್ಲ ಇರುವಂತವ್ರು. ನಾವು ಅನಲೈಸ್ ಮಾಡಿ ಅದನ್ನ ಕರೆಕ್ಟಾಗಿ ಸರಿ ತಪ್ಪು ಹೇಳಲಿಲ್ಲ ಅಂತ ಅಂದ್ರೆ ಈ ಮುಕ್ತ ಜನ 35 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರೋದು ದೊಡ್ಡ ಸೊನ್ನೆ ತಾನೆ. ಡಿಫ್ಯಾಕ್ಟೋ ವಲಯರ್ಗೆ 12% ತಾನೆ ಡಿಫ್ಯಾಕ್ಟೋ. ಆನ್ ಪೇಪರ್ ಇಟ್ ಇಸ್ 6, ಬಟ್ ಇನ್ ರಿಯಾಲಿಟಿ ವಲಯ ಸಮಾಜಕ್ಕೆ 12 ತಾನೆ. 4,64,000 ಜನನ ನೀವು ವಲಯ ಸಮಾಜದಲ್ಲೂ ತಗೋಬಹುದು ಅಂತ ಅಂದ್ರೆ ಬರ್ದಿಟ್ಕೊಳ್ರಿ. ನಾ ಇದೊಂದು ಹೇಳಿದ್ದೆ ಪಾಯಿಂಟ್ ಅನ್ನ. ಚಾಮರಾಜನಗರದ ರೂರಲ್ ಪೊಲೀಸ್ ಸ್ಟೇಷನ್ ಒಂದು ಡಾಕ್ಯುಮೆಂಟ್ ನಾನು ತೋರಿಸಿದೆ ಪತ್ರಿಕಾ ಭವನದಲ್ಲಿ ಒಂದ್ಸರಿ. ಇದು ಡೇಟೆಡ್ 13/2/2025. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಬರೆದ್ಬಿಟ್ಟು ಪರಿಶಿಷ್ಟ ಜಾತಿ ಒಳಗಡೆ ವಲಯರೆಷ್ಟು ಮಾದಿಗರೆಷ್ಟು ಅಂತ ಪಟ್ಟಿ ಕೊಡಿ ಅಂತ ಹೇಳಿದ್ರೆ ಚಾಮರಾಜನಗರದ ರೂರಲ್ ಪೊಲೀಸ್ ಸ್ಟೇಷನ್ ಮಾಹಿತಿ ಇದು. ಚಾಮರಾಜನಗರದ ರೂರಲ್ ಪೊಲೀಸ್ ಸ್ಟೇಷನ್ ಎಷ್ಟು ಜನ ಇದ್ರಲ್ಲಿ ಇರೋದು? 14 ಜನ ಇದ್ದಾರೆ. ಓಕೆ, 14 ಜನದಲ್ಲಿ 1 ವಲಯ, 2 ವಲಯ, 3 ವಲಯ, 4 ವಲಯ, 5 ವಲಯ, 6 ವಲಯ, 7 ವಲಯ, 8 ವಲಯ, 9 ವಲಯ, 10 ವಲಯ, 11 ವಲಯ, 12 ಮಾದಿಗ, 13 ವಲಯ, 14 ವಲಯ ಪಟ್ಟಿ. ಇನ್ನೊಂದು ಕ್ಲಾಸ್ ಕೇಳ್ತಾನೆ, ಈ ಏನಲ್ಲಿ ಯಾವ ದಾಖಲೆ ಕೊಟ್ಟಿದ್ದಾರೆ? ಮೂಲ ಜಾತಿ ಹೇಳಿದ್ರು ಇವರು ಯಾವ ದಾಖಲೆ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಕೇಳ್ತಾನೆ. 13 ಆದಿ ಕರ್ನಾಟಕ, ಅದೇ ಆದಿ ಕರ್ನಾಟಕದ ಮಾದಿಗ 1 ಅಂತ. ಆದಿ ಕರ್ನಾಟಕ ಸರ್ಟಿಫಿಕೇಟ್ ಕೊಟ್ಟಿರೋದ್ರಲ್ಲಿ ಮಾದಿಗರು ಆದಿ ಕರ್ನಾಟಕ ಅಂತಾನೆ ಇರೋದು. ಇಲ್ಲಿ ಆದಿ ಕರ್ನಾಟಕ ಅಂತ ಕೊಟ್ಟಿರೋ ಪಟ್ಟಿನಲ್ಲಿ ವಲಯರ 13, ಆದಿ ಕರ್ನಾಟಕ ಅಂತ ಕೊಟ್ಟಿರೋ ಪಟ್ಟಿನಲ್ಲಿ ಮಾದಿಗರು 1. ಸೊ ಈ ವಲಯ ಅನ್ನೋದು ಹೆಂಗಾಯ್ತದೆ ಗೊತ್ತಾ? ಪಟ್ಟಿ ವಲಯ ಆದಿ ಕರ್ನಾಟಕ, ವಲಯ ಆದಿ ಕರ್ನಾಟಕ, ವಲಯ ಆದಿ ಕರ್ನಾಟಕ ಅಂತ ನೆಕ್ಸ್ಟ್ ನೀವು ಓದ್ತೀರಾ. ಆ ಆದಿ ಕರ್ನಾಟಕದಲ್ಲಿರೋರು ವಲಯ ಇರ್ತಾರೆ, ಹೆಸರು ಮಾತ್ರ ವಲಯ ಅಲ್ಲದೆ ಆದಿ ಕರ್ನಾಟಕ ಅಂತ ಕಾಣುತ್ತೆ. ನಿಮ್ಗೆ ಮಂಗ್ಬೂದಿ ಆದಿ ಕರ್ನಾಟಕದ ಮಾದಿಗರು ಇರ್ಬೋದು ಅಂತ. ನಿಮ್ಗೆ ಮಂಗ್ಬೂದಿ ಆದಿ ಕರ್ನಾಟಕ ಅಂತ ತಗೊಂಡ್ರವರು ಮಾದಿಗರು ಇರ್ಬೋದು ಅಂತ. ಅದ್ರ ವಾಸ್ತವಾಂಶ 99.99% ಆದಿ ಕರ್ನಾಟಕ ಅಂತ ಮುಂದೆ ತಗೊಳ್ಳಂತವ್ರು ವಲಯ ಸಮಾಜದವರೇ ಆಗಿರ್ತಾರೆ. ಇದು ದಾಖಲೆ ಇಟ್ಟು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಾಟ್ ಆನ್ ಮೈ ಓನ್ ಇಂಡಿಪೆಂಡೆಂಟ್ ಒಪಿನಿಯನ್. ಇದು ನೋಡಿ ಇನ್ನೊಂದು, ಈ ಪಾಂಡುಪುರದ ಇದು ಹೇಳಿದ್ದೆ ನಾನು ಪ್ರೆಸ್ನಲ್ಲಿ, ಯಾಕಂದ್ರೆ ನೀವು ಅಡ್ವೊಕೇಟ್ಸ್ಗಳಿಗೆ ಕೆಲವರಿಗೆ ಹೈಲೈಟ್ ಮಾಡೋಣ ಅಂತ. ಇದರಲ್ಲಿ 8 ಪೋಸ್ಟ್ ಇದೆ. ಇದು ಪಾಂಡುಪುರ ತಾಲೂಕು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ABCD ದರ್ಜೆಯ ಕಾಯಂ ನೌಕರರಲ್ಲಿ SC ಪಟ್ಟಿಯಲ್ಲಿ ಬರುವ ನೌಕರರ ಮಾಹಿತಿ. ಈ ಮೂಲ ಜಾತಿನಲ್ಲಿ ಇದರಲ್ಲಿರುವಂಥದ್ದು ಆದಿ ಕರ್ನಾಟಕ ವಲಯ, ಆದಿ ಕರ್ನಾಟಕ ವಲಯ, ಆದಿ ಕರ್ನಾಟಕ ವಲಯ, ಆದಿ ಕರ್ನಾಟಕ ವಲಯ, ಆದಿ ಕರ್ನಾಟಕ ವಲಯ,
ಲಂಬಾಣಿ, ಆದಿ ದ್ರಾವಿಡ ಛಲವಾದಿ, ಆದಿ ಕರ್ನಾಟಕ ವಲಯ. ಒಂದು ಮಾದಿಗರಿಲ್ಲ. ಪಾಂಡವಪುರದ ಸರ್ಕಾರಿ ಕಚೇರಿಯ ಮಾಹಿತಿ ಇದೆ. ಈಗ ನೀವು ಹೇಳಿ ನನಗೆ, ಸರ್ಕಾರ ಮಾಡಿರಂತ ಆದೇಶ ಏನು? ಈ ಗ್ರೂಪ್ ಇತ್ತಲ್ಲ, AKAD ಅವ್ರನ್ನ ಮಾದಿಗರ ಗುಂಪಲ್ಲೂ ನಿಮ್ಮ ಅಧಿಕಾರ ತಗೋಬಹುದು, ಅದು ವಲಯರ ಗುಂಪಿಗಾದ್ರೂ ನೀವು ಅಧಿಕಾರ ತಗೋಬಹುದು. ಯಾರೇ ತಗೋತಾರೆ ಬಂದು ವಲಯರ ಗುಂಪಿನಲ್ಲಿ ಅವರು ಎಲ್ಲ ಮುಗಿಬಿದ್ದು ಮಾದಿಗರ ಗುಂಪಿಗೆ ಬಂದು ಈ ಮಾದಿಗರ 35 ವರ್ಷದ ಹೋರಾಟ, 16 ಜನ ಪ್ರಾಣ ಕಳ್ಕೊಂಡ್ರಂಥದ್ದು, 16 ಜನ ಜೀವನದ ದಿಕ್ಕು ದೆಸೆ ಕಳ್ಕೊಂಡ್ರಂಥದ್ದು, 16 ಜನ ಕೈಕಾಲು ಕಳ್ಕೊಂಡ್ರಂಥವ್ರು, ಇವರೆಲ್ಲರ ಬಲಿದಾನ ಈ ಸರ್ಕಾರ ಮಾಡೋದೇನು? ಶೂನ್ಯ. ಈ ಸರ್ಕಾರ ಮಾಡಿದ ಆದೇಶ ಈ ಮಾದಿಗ ಸಮಾಜಕ್ಕೆ ಮರಣ ಶಾಸನ. ಇದಕ್ಕೆ ನಾನು ಹೇಳಿದ್ದು ಮರಣ ಶಾಸನ ಅಂತ. ಅಂಡ್ ಇವ್ರ ಆಲ್ ಫ್ರೀ, ಯುವರ್ ಆಲ್ ಫ್ರೀ, ಇನ್ಕ್ಲೂಡಿಂಗ್ ಪ್ರೆಸ್ ಇರ್ಬೋದು, ಇದ್ದೇ ಇರ್ಬೋದು. ಯಾರಾದ್ರೂ ಇದಕ್ಕೆ ನನಗೆ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ನನಗೆ ನನ್ನ ಉತ್ತರ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ದೀನಿ. ಇದು ವಾಸ್ತವಾಂಶ ಬೇಸ್ ಮೇಲೆ ನಾನು ನಿಮಗೆ ಅರಿವು ಮೂಡಿಸ್ತಾ ಇದ್ದೀನಿ. ಈಗ ನೀವು ಹೇಳಿ, ನಾವು ಮಾದಿಗರು ವಿಜಯೋತ್ಸವ ಆಚರಿಸ್ಬೋದಾ? ನಮ್ಗೆ ಗೆಲುವಾಯ್ತು ಅಂತ ಹೇಳ್ಬೋದಾ? ಹಂಗೇನ ಹೇಳಿದ್ರೆ ನಮ್ಮ ಸಮಾಜಕ್ಕೆ ಮಾಡಂತ ದೊಡ್ಡ ದ್ರೋಹ ನಮ್ಮಿಂದನೇ. ಕೆಲವ್ರು ಹೇಳ್ತಾ ಇದಾರೆ ಏನೋ ಒಳ ಮೀಸಲಾತಿ ಜಾರಿ ಆಯ್ತು. ಏನಕ್ಕೆ ಬೇಕಿದ್ರೆ ಒಳ ಮೀಸಲಾತಿ ನಮ್ಗೆ? ಇದಕ್ಕೆ ನಾವು ಹೋರಾಟ ಮಾಡಿದ್ವಿ. ಇದ್ರಲ್ಲೇನೆ ಈಗ ಹೆಂಗಿರ್ ನೋಡಿ, ಜನಸಂಖ್ಯೆ ನಮ್ಗಿಂತ 7 ಲಕ್ಷ ಕಮ್ಮಿ ಇದ್ದು ಏನೇನೋ ಸರ್ಕಸ್ ಮಾಡಿ, ಏನೇನೋ ಅರ್ಧ ಮಾಡಿ, ಏನೇನೋ ಮಾಡಿ ಜೋಡಿಸ್ಬಿಟ್ರು. ಪರ್ಸೆಂಟೇಜ್ ಇಲ್ಲಿವರೆಗೂ ವಲಯರು ಮಾದಿಗರು ಸರಿ ಸಮಾನನೇ ಇರಲಿಲ್ಲ. ಇದ್ರಲ್ಲಿ ಅದನ್ನು ಸರಿ ಸಮಾನ ಜೋಡಿಸ್ಬಿಟ್ರು. ಅರೆ ನಿಮ್ಗೆ ಜೋಡಿಸ್ಲೇಬೇಕು ಅಂತ ಅಷ್ಟೊಂದು ಆಸಕ್ತಿ ಇದ್ದಿದ್ರೆ ನೀವು 5.5 ಅಂತ ಇಟ್ಬಿಟ್ಟು 1% AKAD ಅಂತ ಇಡಬೇಕಿತ್ತು. ನೀವು ಜೋಡಿಸ್ಲೇಬೇಕಂತ ಇದ್ದಿದ್ರೆ ಮಾದಿಗರಿಗೆ 5.5, ವಲಯರಿಗೆ 5.5, 1% AKAD ಅಂತ ಇಡಬೇಕಿತ್ತು. ನೀವು 6, 5 ಅಂತ ಇಟ್ಬಿಟ್ಟು ಈ AKAD ಅವರು 2 ಕಡೆನೂ ತಗೋಬಹುದು ಅಂದಿಟ್ಟು, ಇದಿನ್ ಸಿಂಪಲ್ ಟರ್ಮ್ಸ್ ಎರಡೇ ಗುಂಪು ಮಾಡಿದೆ ಸರ್ಕಾರ. ವಲಯ ಸಂಬಂಧಿತ ಜಾತಿಗಳು 12%, ಬೋವಿ ಲಂಬಾಣಿ ಸಂಬಂಧಿತ ಜಾತಿಗಳು 5%. ಎರಡೇ ಗುಂಪಿದೆ, ನಾಟ್ 3 ಗುಂಪು, ಎರಡೇ ಗುಂಪು. ಈ ಸರ್ಕಾರ ಮಾಡಿರೋಂಥದ್ದು ಎರಡೇ ಗುಂಪು. ವಲಯ ಸಂಬಂಧಿತ ಜಾತಿಗಳಿಗೆ 12%, ಬೋವಿ ಲಂಬಾಣಿ ಇದಕ್ಕೆ 5%, 17%. ಇದು ಒಳಮರ್ಮ ಇದರಲ್ಲಿ ಆಗಿರೋಂಥದ್ದು. ಯಾಕೆ ಒಳಮರ್ಮ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇನ್ನೊಂದು ಪಾಯಿಂಟ್ ಆಫ್ ಲಾ ನಿಮ್ಮೆಲ್ಲರಿಗೂ ಅದು, ಯಾಕಂದ್ರೆ ನೀವೆಲ್ಲ ಅಡ್ವೊಕೇಟ್ಸ್ ಇರೋದ್ರಿಂದ ನಾನು ಹೇಳೋಂಥದ್ದು ಈಸಿಯಾಗಿ ತಮಗೆ ಕ್ಯಾಚ್ ಆಗುತ್ತೆ. ನೋಡಿ, ಹೋರಾಟ ಸ್ಟಾರ್ಟ್ ಆಗೋದಲ್ಲಿ ಒಳ ಮೀಸಲಾತಿ ಮಾದಿಗರ ಹೋರಾಟ ಆಂಧ್ರ ಪ್ರದೇಶ್, ನಮ್ಮ ಕಡೆ ದೊಡ್ಡ ಮಟ್ಟದಲ್ಲಿ ಅಲ್ವಾ? ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಆಗಿರೋದು ಆಂಧ್ರ ಪ್ರದೇಶದಿಂದ. ಆಂಧ್ರ ಪ್ರದೇಶದಲ್ಲಿ 2 ಭಾಗ ಆಗೋಯ್ತು. ಯಾವ ರಾಜ್ಯ? ತೆಲಂಗಾಣ, ಆಂಧ್ರ ಪ್ರದೇಶ. ತೆಲಂಗಾಣದು ಒಂದು ಪಟ್ಟಿ, ಇದು ನಾನು ತೋರಿಸ್ತಾ ಇರೋದು ನಿಮಗೆ. ಅದರಲ್ಲಿ ಮೊದಲು ಆದಿ ಆಂಧ್ರ, ಆದಿ ದ್ರಾವಿಡ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಆದಿ ಕರ್ನಾಟಕ ಇಲ್ಲ, ಇಲ್ಲಿ ತರ ಆದಿ ಆಂಧ್ರ, ಆದಿ ದ್ರಾವಿಡ 2 ಇದೆ. ಇಲ್ಲಿ ತೆಲಂಗಾಣದಲ್ಲಿ ಇದು ಹೊಸದ್ ನಾನು ಓದ್ತಾ ಇರೋದು, ಏಪ್ರಿಲ್ 14, 2025 ಓದ್ತಾ ಇರೋದು ನಾನು. ಏನು ಸರ್ಕಾರದ ಆದೇಶ ಆಗಿ ಫೈನಲ್ ಆಗಿ ಇಂಪ್ಲಿಮೆಂಟೇಷನ್ ಆಗಿದೆ ಅದನ್ನು ಓದ್ತಾ ಇರೋದು. ಇದರಲ್ಲಿ ನೋಡಿ, ಗ್ರೂಪ್ 3 ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಈ ಏನು ವಲಯ ಗುಂಪಿದೆ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ, ಅದರಲ್ಲಿ ಇಲ್ಲ, ಅಲ್ಲಿ ವಲಯ ಅಂತಾನೆ ಇದೆ ರಜೇಂದ್ರ, ವಲಯ ಇದೆ, ಮಾಲ ಇದೆ, ಎಲ್ಲ ಇದೆ. ಅದರಲ್ಲಿ 26 ಜಾತಿಗಳು ಆ ಗುಂಪಲ್ಲಿದೆ. ಎಲ್ಲಿ? ತೆಲಂಗಾಣದಲ್ಲಿ. ಮೊದಲನೇದು ಆದಿ ಆಂಧ್ರ, ಆದಿ ದ್ರಾವಿಡ ಅಲ್ಲಿ ಸೇರಿಸವ್ರೆ. ಅಂದ್ರೆ 2 ಜಾತಿನ ಅಲ್ಲಿಗೆ ಸೇರಿಸಿದ್ದಾರೆ ಅವರು. ಇದೇ ತರ ನಿಮಗೆ
ಆಂಧ್ರ ಪ್ರದೇಶಲ್ಲೂ ಸಹ, ಇದು ಆಂಧ್ರ ಪ್ರದೇಶ, ನಾವು ಹೋದ ತೆಲಂಗಾಣ, ಇದು ಆಂಧ್ರ ಪ್ರದೇಶಲ್ಲೂ ಸಹ ನಿಮಗೆ ನೋಡಿ ಗ್ರೂಪ್ 3 ನಲ್ಲಿ ಮಾಲಾ ವಲಯ ಇದರಲ್ಲಿ 61 ಆದಿ ಆಂಧ್ರ ಸೇರಿಸಿದ್ದಾರೆ, 2 ಆದಿ ದ್ರಾವಿಡ ಸೇರಿಸಿದ್ದಾರೆ ಆ ಗುಂಪಿಗೆ. ತೆಲಂಗಾಣನಲ್ಲೂ ಆದಿ ಆಂಧ್ರ ಆದಿ ದ್ರಾವಿಡನ ವಲಯರ ಗುಂಪಿಗೆ ಸೇರಿಸಿದ್ದಾರೆ. ಆಂಧ್ರ ಪ್ರದೇಶದಲ್ಲೂ ಆದಿ ಆಂಧ್ರ ಆದಿ ದ್ರಾವಿಡ ವಲಯರ ಗುಂಪಿಗೆ ಸೇರಿಸಿದ್ದಾರೆ. ಇಲ್ಲಿ ಇನ್ನೊಂದು ದೊಡ್ಡ ಕಾನೂನಿನ ಬಾಹಿರವಾದಂತ ಕೆಲಸನ ಈ ರಾಜ್ಯ ಸರ್ಕಾರ ಮಾಡಿದೆ. ಅದೇನು ಕಾನೂನಿನ ಬಾಹಿರ ಕೆಲಸ ಅಂತ ಅಂದ್ರೆ, ಏನು 25/8 ನಾನು ನಿಮ್ಗೆ ತೋರಿಸಿದೆ ಸರ್ಕಾರದ ಆದೇಶ, ಇದರಲ್ಲಿ AKADA ಕ್ಯಾಶ್ನೇ ತೆಗೆದುಬಿಡೋರು. ಇದ್ರಲ್ಲಿ ಜಾತಿನೇ ಇಲ್ಲ, ಅದು ವಲಯರ ಗುಂಪಲ್ಲೂ ಇಲ್ಲ, ಮಾದಿಗರ ಗುಂಪಲ್ಲೂ ಇಲ್ಲ ಅದು. ಯಾಕಂದ್ರೆ ಇಲ್ಲಿ ಮಾದಿಗರ ಗುಂಪಿನ ಪಟ್ಟಿ ನಿಮ್ಗೆ ನಾನು ಹೇಳಿದೆ, 16 ಜಾತಿಗಳು ಒಂದು ಗುಂಪಿಗೆ ಹಾಕಿದ್ದಾರೆ ಸದಾಶಿವ ನಾಗಮೋಹನ್ ದಾಸ್ ವರದಿನಲ್ಲಿ. ಈ ವಲಯರ ಗುಂಪಿಗೆ 19 ಹಾಕಿದ್ದಾರೆ. ಈ ಮಾದಿಗರು ವಲಯರ ಗುಂಪಿನಲ್ಲಿ AKADA ಜಾತಿಗಳದು ಮೆನ್ಷನ್ನೇ ಇಲ್ಲ. ಮೆನ್ಷನ್ನೇ ಇಲ್ಲ ಅಂದ್ರೆ ಅದರ ಅರ್ಥ ಏನು? ಸರ್ಕಾರ ಆ ಜಾತಿಗಳನ್ನ ನಮ್ಮ ಕರ್ನಾಟಕ ರಾಜ್ಯದ 101 ಜಾತಿ ಪಟ್ಟಿನಲ್ಲಿ AKADA ಇದೆ ತಾನೆ, ಅದನ್ನ ಇವರೇ ಸ್ವಯಂ ತೆಗೆದುಬಿಟ್ಟಿದ್ದಾರೆ. ಅರೆ ಇವ್ರಿಗೆ ಅಧಿಕಾರ ಎಲ್ಲಿದೆ ತೆಗೆಯಕ್ಕೆ? ಇವ್ರಿಗೆ ಅಧಿಕಾರ ಎಲ್ಲಿದೆ ತೆಗೆಯಕ್ಕೆ? ಯಾವುದೇ ಜಾತಿನ ಸೇರಿಸ್ಬೇಕು, ಯಾವುದೇ ಜಾತಿನ ತೆಗಿಬೇಕು ಅಂತ ಅಂದ್ರೆ ಅದು ಪಾರ್ಲಿಮೆಂಟರಿ ಪವರ್, ಆರ್ಟಿಕಲ್ 341 ಆಫ್ ದ ಕಾನ್ಸ್ಟಿಟ್ಯೂಷನ್. ಪಾರ್ಲಿಮೆಂಟ್ ನಲ್ಲಿ ಯಾವ್ದಾದ್ರು ಒಂದು ಜಾತಿ ತೆಗಿಬಹುದು, ಯಾವ್ದಾದ್ರು ಜಾತಿನ ಜೋಡಿಸಬಹುದು. ನೀವ್ ಹೆಂಗ್ ತೆಗಿತೀರ ರಾಜ್ಯ ಸರ್ಕಾರ? ಇದು ಸಹ ಯಾರು ಕುತಂತ್ರ ಮಾಡಿ ಹೋಗಿ ಕೋರ್ಟ್ಗೆ ಹೋದ್ರೆ ಅಲ್ಲ ಹಾಕ್ಬಿಟ್ಟು, ಯಾಕಂದ್ರೆ ನೋಡಿ ನಿಮ್ಗೆ ಒಂದು ನೋಡಿ 35 ವರ್ಷದಿಂದ ಬ್ಯಾಕ್ಲಾಗ್ ಉಳ್ಕೊಂಡಿದ್ಯಾ? ಈಗ ಹೋರಾಟ ಆದ್ಮೇಲಿಂದ ಏನೇನು ನೇಮಕಾತಿಗಳಾಗಿದ್ದಾವೆಲ್ಲ ರದ್ದಾಗಿದ್ಯಾ? ಈಗ ಎಲ್ಲ ತರತುರಿಯಲ್ಲಿ ಓಡ್ತಾ ಇದಾರೆ, ಗಮನಿಸ್ತಾ ಇದ್ದೀರಾ? ಎಲ್ಲ ಅಪಾಯಿಂಟ್ಮೆಂಟ್ಸ್ ಗಳನ್ನ ಬಹಳ ಫಾಸ್ಟ್ ಆಗಿ ಮಾಡಕ್ ಹೋಗ್ತಾ ಇದಾರೆ. ಯಾಕೆ ಅಂತ ಅಂದ್ರೆ ಯಾರಾದ್ರೂ ಕೋರ್ಟ್ಗೆ ಮತ್ತೊಂದು ಹೋಗಿಂತ ಮತ್ತೆ ತುಂಬಿಡ್ಬೇಕು ಅಂತ. ಒಂದ್ ಕಡೆ ಕೋರ್ಟ್ಗೆ ಹೋಗಲ್ಲ, ನಾನು ನಿಮ್ಗೆ ಹೇಳಿದೆವ್ರು ಆ ಕಟ್ಟ ಕಡೆ ಸ್ಥಾನದಲ್ಲಿ ಹೋದ್ರು ಸಹ ಇದನ್ನ ತುಂಬಿಡ್ಬೇಕು ಅಂತ. ಯಾಕಂದ್ರೆ ಯಾರಾದ್ರೂ ಕೋರ್ಟ್ಗೆ ಹೋದ್ರೆ ಈ ಜಾತಿಗಳನ್ನ ತೆಗ್ದಿರೋಂಥದ್ದು ಅವ್ರಿಗೆ ಅಧಿಕಾರನೇ ಇಲ್ರಿ ರಾಜ್ಯ ಸರ್ಕಾರಕ್ಕೆ. ಇದು ಪಾರ್ಲಿಮೆಂಟರಿ ಪವರ್, ಇದು 341 ಸಂಬಂಧಪಟ್ಟದ್ದು. ಇಟ್ಸ್ ಪಾರ್ಲಿಮೆಂಟರಿ ಪವರ್. ಅದು ಪ್ರೆಸಿಡೆಂಟ್ ಕನ್ಸೆಂಟ್ ತಗೊಂಡು ಈ ತರ ಮಾಡಿ ರಾಜ್ಯ ಸರ್ಕಾರ ಬಂಧುಗಳೇ ಬಹಳ ಸ್ಪಷ್ಟವಾಗಿ ಈ ಮಾದಿಗ ಸಮಾಜಕ್ಕೆ ಈ ಏನು AKADA ಮಾದಿಗ ಸಮಾಜದ ಗುಂಪಿನಲ್ಲೂ ಅಧಿಕಾರ ತಗೋಬಹುದು, ಅನುಕೂಲ ಪಡ್ಕೊಳ್ಬಹುದು ಅಂತ ಮಾಡಿರೋಂಥದ್ದು ಈ ಮಾದಿಗ ಸಮಾಜಕ್ಕೆ ಬರ್ದಿರೋಂಥ ಮರಣ ಶಾಸನ ಅಂತ ನಾನು ಬಹಳ ಗಟ್ಟಿಯಾಗಿ ಸ್ಪಷ್ಟವಾಗಿ ಹೇಳ್ತೀನಿ. ಹಾಗಾಗಿ ನಾವು ಇದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿ, ಈ ಲಾ ಡಿಪಾರ್ಟ್ಮೆಂಟ್ಗಳಿಗೆ ಮನವಿ ಮಾಡಿ ಇದು ಬದಲಾವಣೆ ಆಗ್ಲೇಬೇಕು. ಇದು ಬದಲಾವಣೆ ಆಗಿಲ್ಲ ಅಂತ ಅಂದ್ರೆ ವಲಯರಿಗೆ 12%, ಬೋವಿಲಂಬಾಣಿಗಳಿಗೆ 5%, ಮಾದಿಗರಿಗೆ 0. ಯಾಕಂದ್ರೆ ಎಲ್ಲ ಡಾಟಾ ಹೇಳಿದೆ ನಿಮ್ಗೆ, ಪೊಲೀಸ್ ಸ್ಟೇಷನ್ಸ್ಗಳು ಉದಾಹರಣೆಗಳು ಕೊಟ್ಟೆ. ಇದು ಸ್ಯಾಂಪಲ್ ಕೊಟ್ಟಿರೋದು. ನೀವು ಮೈಸೂರಲ್ಲಿ ಚಾಲೆಂಜ್ ಮಾಡ್ಬಿಡ್ತೀನಿ ನಾನು, ನೀವು ಮೂಡಾಗ್ ಹೋಗಿ, ಕಾರ್ಪೊರೇಷನ್ಗೆ ಹೋಗಿ, DC ಆಫೀಸ್ಗೆ ಹೋಗಿ, ಯಾವುದೇ ಕಚೇರಿಗೆ ಹೋಗ್ರಿ, 90 ರಿಂದ 95% ವಲಯರಿರ್ತಾರೆ, 5 ರಿಂದ 10% ಮಾದಿಗರಿದ್ರೆ ಹೆಚ್ಚು. ಆದ್ರೆ ಜನಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ನಾವೇ ನಂಬರ್ 1, ಹಿಂದುಳಿವಿಕೆಯಲ್ಲಿ ನಾವೇ ನಂಬರ್ 1. 2 ಆಧರಿಸಿ ನಮ್ಗೆ ಕೊಡಬೇಕು, ಆದ್ರೆ 2 ಆಧರಿಸಿ ನಮ್ಗೆ 10% ಸಹ ಸಿಗ್ತಾ ಇಲ್ಲ. ಹಾಗಾಗಿ ಬಂಧುಗಳೇ ಯೋಚನೆ ಮಾಡಿ, ನೀವೆಲ್ಲ ಈಗ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಮಾಡ್ಬಿಟ್ಟು ಕೊನೆಯದಾಗಿ ಇದನ್ನ ಯಾವ ರೀತಿ ಮುಂತಗೊಂಡು ಹೋಗ್ಬೇಕು, ನಮ್ಮ ಸಮಾಜದವ್ರಿಗೆ ಯಾವ ರೀತಿ ಇದನ್ನ ಮನ ಮುಟ್ಟಿಸ್ಬೇಕು, ಅವ್ರನ್ನ ಯಾವ ರೀತಿ ತೊಡಗಿಸ್ಕೊಳ್ಬೇಕು ಇದರಲ್ಲಿ ಅನ್ನೋಂಥದ್ದು ನಮ್ಮ ಗುರಿ ಆಗುತ್ತೆ. ಹಾಗಾಗಿ ಮತ್ತೊಂದ್ಸರಿ ಹೇಳ್ತೀನಿ, ಇವತ್ತು ಸೇರ್ಕೊಂಡಿರುವಂಥದ್ದು ಇದು ಯಾವುದೇ ತರದ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂಗೆ ವಿಜಯೋತ್ಸವ ಅಲ್ಲ. ಇವತ್ತು ಸೇರಿರುವಂಥದ್ದು ಏನು ನಾವು ಇಂಟ್ರೋಸ್ಪೆಕ್ಟ್ ಮಾಡಿ ಸಾಧಕ ಬಾಧಕಗಳನ್ನ ವಿಮರ್ಶೆ ಮಾಡಿ ನಮ್ಮ ಸಮಾಜದವರಿಗೆ ಅರಿವು ಮೂಡಿಸಿ, ನಮ್ಮ ಸಮಾಜದ 35 ವರ್ಷದ ಹೋರಾಟ ಒಳ್ಳೆಯಲ್ಲಿ ಉಂಚಂತೆ ಇದ್ದಂಗೆ ವೇಸ್ಟ್ ಆಗಬಾರ್ದು. ಅದು ಸತ್ತಿರೋರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆ ಹೋರಾಟ ಮಾಡಿ ದಿಕ್ಕು ದೆಸೆ ಕಳ್ಕೊಂಡ್ರವ್ರಿಗೆ ಪ್ರೇರೇಪಣೆ ಆಗಬೇಕು ನಮ್ಮ ಹೋರಾಟ. ಹಾಗಾಗಿ ಇದನ್ನ ನೆಲವೂರ ತನಕ
ನಾವು ವಕೀಲರುಗಳು ಮಾತ್ರ, ಯಾಕಂದ್ರೆ ಇದು ಇಂಟೆಲೆಕ್ಚುಯಲ್ ಸಬ್ಜೆಕ್ಟ್. ನೀವು ನೋಡಿ ಸಾಕಷ್ಟು ಜನ ಹೇಳ್ತಿದ್ದಾರೆ ಆಲ್ರೆಡಿ, ಜಾರಿ ಆಯ್ತಲ್ಲ ಬಿಡಿ ಸರ್ ಅಟ್ಲೀಸ್ಟ್ ಅಂತ. ಸಾಕಷ್ಟು ಜನದ ಹೆಂಗಾಗಿದೆ ಪಾಪ, ಅವ್ರು ಇನ್ನೋಸೆಂಟ್ಸ್ಗಳು, ಅವರು ಮುಗ್ಧರು. ಅರೆ ಒಳ ಮೀಸಲಾತಿ ಜಾರಿ ಆಯ್ತಲ್ಲ ಬಿಡಿ ಸರ್ ಅಂತಾರೆ. ಇದಾ ಒಳ ಮೀಸಲಾತಿ ಜಾರಿ? ಇದು ಜಾರಿ ಆಗದೆ ಇದ್ರೆ ಮಾದಿಗರಿಗೆ ಅನುಕೂಲ ಇರ್ತದೆ, ಯಾಕಂದ್ರೆ ಅಟ್ಲೀಸ್ಟ್ ಸರಿಯಾಗಾದ್ರೂ ಮಾಡ್ಕೋಬಹುದು ಅಂತ. ಇದು ಮಾಡಿ ಮುಗಿದೋದ್ರೆ ಇನ್ ಕೆಲವೇ ತಿಂಗಳುಗಳಿಗೆ ಎಲ್ಲ ಪೋಸ್ಟ್ ಗೀಸ್ಟ್ ಎಲ್ಲ ಖಾಲಿ ಆಗ್ತದೆ. ಆಗ ನೀವು ಹೋರಾಟ ಮಾಡಿದ್ರೆ ಯಾವುದು ಅನುಕೂಲ ಸಿಗೋದಿಲ್ಲ, ಮತ್ತೆ ಬಂದು ನೆಲ ಕಚ್ಚಿ ಮಾದಿಗ ಸಮಾಜ ಬೆಳುತ್ತೆ. ಹಾಗಾಗಿ ನೀವೆಲ್ಲ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ ಕೊನೆಯಲ್ಲಿ ಅಂತಿಮವಾಗಿ ಯಾವ ರೀತಿ ಮುಂದಕ್ಕೆ ಹೋರಾಟ ಮಾಡಬೇಕು ಅನ್ನೋದನ್ನ ಒಂದು ವಿಮರ್ಶೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ. ಯಾಕಂದ್ರೆ ಇದು ನಾನು ಯಾವಾಗ ಹೇಳ್ತಾ ಇರ್ತೀನಿ, ಅಧ್ಯಕ್ಷ ಅಂತೇವ್ರು ಕರಿಬಹುದು, ಆದ್ರೆ ವಿ ಆರ್ ಆಲ್ ಈಕ್ವಲ್ಸ್. ವಿ ಆರ್ ಆಲ್ ಈಕ್ವಲ್ಸ್. ಈ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಹೇಳ್ತಾರೆ, ದ ಚೀಫ್ ಜಸ್ಟಿಸ್ ಆಫ್ ಅನ್ ಹೈಕೋರ್ಟ್ ಇಸ್ ಫಸ್ಟ್ ಅಮಾಂಗ್ ಈಕ್ವಲ್ಸ್ ಅಂತ. ಅಂದ್ರೆ ಎಲ್ಲರೂ ಸರಿ ಸಮ ಅಂದ್ರೆ ಅವ್ರಿಗೆ ಪದವಿ ಕೊಟ್ಟು ಮುಂದೆ ಇಟ್ಟಿದೀವಿ ಅಷ್ಟೇ. ಅದ್ರ ಪವರ್ ಅಲ್ಲ ಮುಂದೆ, ಅವರು ಬರೀ ಪದವಿ ಇಲ್ಲ ಅಷ್ಟೇ ಮುಂದೆ. ಯಾಕಂದ್ರೆ ಚೀಫ್ ಜಸ್ಟಿಸ್ ಹಂಗೆ ನಮ್ಮನ್ನ ಅಧ್ಯಕ್ಷ ಮಾಡಿರ್ಬೋದು, ದಾಸಣ್ಣ, ನಮ್ಮ ಧಾರವಾಡ ಹಿರಿಯರು, ರಾಜೇಂದ್ರ ಇಲ್ಲಿರೋರೆಲ್ಲರೂ ಪದಾಧಿಕಾರಿಗಳು. ಬಟ್ ವಿ ಆರ್ ಆಲ್ ಈಕ್ವಲ್ಸ್. ವಿ ಆರ್ ಆಲ್ ಈಕ್ವಲ್ಸ್. ಹಾಗಾಗಿ ಒಂದ್ ರೌಂಡ್ ಚರ್ಚೆ ಮಾಡಿ ಯಾವ ರೀತಿ ಸಾಧಕ ಬಾಧಕಗಳು ಮುಂದೆ ಹೆಜ್ಜೆ ಇಡ್ಬೋದು ಅಂತ ಯೋಚನೆ ಮಾಡಿ ನಾವು ಮುಂದೆ ಸಮಾಜನ ಮುನ್ನಡೆಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಮಾದಿಗ. ಏನಪ್ಪ ಕೆಳಗಡೆ ಎಲ್ಲ ಅವ್ರಿಗೆಲ್ಲ ಗಟ್ಟಿಯಾಗಿ ಕೂಗ್ಸಿದ್ವಿ, ಅಡ್ವೊಕೇಟ್ಗಳು ನೀವು ಈ ತರ ಪುಸ್ ಪುಸ್ ಅಂತ ಇದ್ರೆ ಜೈ ಮಾದಿಗ, ಜೈ ಜೈ ಮಾದಿಗ. ನಮಸ್ಕಾರ.